ಪರ ಪುರುಷನೊಂದಿಗಿನ ನಂಟು. ನನ್ನ ಬಿಳಿಯ ಮೈ ಬಣ್ಣ, ಮಾತನಾಡುವ ಕಣ್ಣುಗಳು, ಭುಜದ ತನಕ ಇಳಿ ಬಿದ್ದ ಉದ್ದ ಕೂದಲುಗಳು, ಅಗಲವಾದ ಎದೆ, ತೆಳ್ಳಗಿನ ಸೊಂಟ ಮತ್ತು ನಯವಾದ ಬಿಳಿಯ ತೊಡೆಗಳು ಎಲ್ಲರನ್ನೂ ಆಕರ್ಷಿಸುತ್ತಿದ್ದವು. ಗಂಡಸರು ನನ್ನ ಸೌಂದರ್ಯವನ್ನು ನೋಡಿ ಹೇಳುತ್ತಿದ್ದರು, ಈ ಹುಡುಗಿ ರಸಗುಲ್ಲಾದಷ್ಟೇ ರಸಭರಿತಳಾಗಿದ್ದಾಳೆ. ಇವಳನ್ನು ಕೇವಲ ನೋಡಿದರೆ ಸಾಕು, ಸ್ವರ್ಗಕ್ಕೆ ಹೋಗಿ ಬಂದಂತೆ ಎನ್ನುತ್ತಿದ್ದರು. ನನ್ನ ದೈಹಿಕ ನೋಟ ಸಖತ್ತಾಗಿತ್ತು. ಗಂಡಸರ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿದ ತಕ್ಷಣ ಹೆಣ್ಣಾದ ನಾನು ಸಹಜವಾಗಿಯೇ ಉಬ್ಬಿ ಹೋಗುತ್ತಿದ್ದೆ. ನನ್ನ ಸೌಂದರ್ಯದ ಬಗ್ಗೆ ನನಗೆ ಏನೋ ಒಂದು ಹೆಮ್ಮೆ. ನಿನಗಾಗಿ ನಾನು ಪ್ರಾಣ ಬೇಕಾದರೂ ಬಿಡುತ್ತೇನೆ, ನನ್ನ ಜೊತೆ ಬಾ ಎನ್ನುತ್ತಿದ್ದರು. ನೀವೆಲ್ಲ ನನಗಾಗಿ ಸತ್ತರೆ ಸಾಯಿರಿ, ಆದರೆ ನಾನು ಯಾರ ಕೈಗೂ ಬರುವುದಿಲ್ಲ ಎನ್ನುತ್ತಿದ್ದೆ. ನಾನು ಬೆಂಕಿ, ನನ್ನನ್ನು ಜೊತೆ ಬರಬೇಕೆಂದರೆ ನೀವು ನೀರಾಗಬೇಕು. ನಾನು ಸುಂದರವಾಗಿರಬಹುದು, ಆದರೆ ನಿಮ್ಮ ಹೊಗಳಿಕೆಗಳನ್ನು ಕೇಳಿದ ತಕ್ಷಣ ನಿಮ್ಮ ತೆಕ್ಕೆಗೆ ಬೀಳುವಷ್ಟು ಪೆದ್ದಿ ನಾನಲ್ಲ. ನನ್ನಮ್ಮ ನನಗಿಂತಲೂ ಸುಂದರವಾಗಿದ್ದಳು. ಅವಳೊಬ್ಬಳು ಪ್ರಬುದ್ಧ ಮಹಿಳೆಯಾಗಿದ್ದಳು. ಆದರೆ ಅವರು ನೋಡಲು 21-22 ವರ್ಷ ವಯಸ್ಸಾದವರಂತೆ ಕಾಣುತ್ತಿದ್ದರು. ಅವರು ತಮ್ಮ ಸೌಂದರ್ಯ ಮತ್ತು ಸ್ವಾಸ್ಥ್ಯದ ಬಗ್ಗೆ ಪ್ರತಿಕ್ಷಣವೂ ಕಾಳಜಿ ವಹಿಸುತ್ತಿದ್ದರು. ಅವಳು ಬಾಯಿ ಬಿಟ್ಟು ಏನನ್ನೂ ಹೇಳುತ್ತಿರಲಿಲ್ಲ, ಆದರೆ ಅವಳ ಮನಸ್ಸಿನ ಭಾವನೆಯಿಂದಲೇ ಗೊತ್ತಾಗುತ್ತಿತ್ತು, ಅವಳು ವೇದಾಂತ್ ಅಂಕಲ್ ನನ್ನ ಇಷ್ಟಪಡುತ್ತಾಳೆ ಹಾಗೂ ಅಪ್ಪ ಅವಳಿಗೆ ಸರಿಯಾದವರಲ್ಲ ಎಂದು. ವೇದಾಂತ್ ಅಂಕಲ್ ಯಾರು? ಹಾಗೂ ಅವರ ಜೊತೆ ಅಮ್ಮನ ಸಂಬಂಧ ಎಷ್ಟು ದಿನದಿಂದ ಇದೆ? ನನಗೆ ಇದ್ಯಾವುದೂ ಬೇಕಾಗಿಯೇ ಇರಲಿಲ್ಲ. ಇಷ್ಟರಲ್ಲೇ ಅಮ್ಮ ನನ್ನ ಬಳಿ ಪಿಸಿ ಪಿಸಿ ಎನ್ನುತ್ತಾ ಹೇಳಿದಳು, ಮಗಳೇ, ಇವತ್ತು ಸ್ಕೂಲಿಗೆ ಹೋಗಲ್ಲವಾ? ಅಮ್ಮ, ಇವತ್ತು ರಜೆ ಇದೆ ಅಂತ ಅಮ್ಮನ ಮುಖ ನೋಡುತ್ತಾ ಹೇಳಿದೆ. ಇಂದು ಅವಳು ಗುಲಾಬಿ ಬಣ್ಣದ ಸೀರೆ ಉಟ್ಟಿದ್ದಳು. ಪಿಂಕ್ ಬಟ್ಟೆಗಳು ಅಮ್ಮನಿಗೆ ಸಖತ್ತಾಗಿ ಕಾಣುತ್ತಿದ್ದವು. ಅವಳ ರೂಪ ಅವಳ ಬಟ್ಟೆಗಳಿಗೆ ಹೇಳಿ ಮಾಡಿಸಿದಂತೆ ಇತ್ತು. ನನಗೆ ತಿಳಿದಂತೆ ವೇದಾಂತ್ ಅಂಕಲ್ ಏನಾದರೂ ಮನೆಗೆ ಬರುವವರಿದ್ದರೆ ಅಥವಾ ಅವರು ಮನೆಯಲ್ಲಿದ್ದಾಗ ಅವಳು ಈ ರೀತಿ ಸಖತ್ತಾಗಿ ಡ್ರೆಸ್ ಮಾಡಿಕೊಳ್ಳುತ್ತಿದ್ದಳು. ವಾಸ್ತವವಾಗಿ ಶೃಂಗಾರ ಮಾಡಿಕೊಳ್ಳುವುದು ನಮ್ಮ ಅಮ್ಮನ ಜೀವನದ ಒಂದು ಭಾಗವಾಗಿತ್ತು. ಆದರೆ ಆ ದಿನ ಅವಳು ತುಂಬಾ ವಿಶೇಷವಾದ ರೂಪದಲ್ಲಿ ಶೃಂಗಾರ ಮಾಡಿಕೊಂಡಿದ್ದಳು. ಹೇಗೆಂದರೆ ವೇದಾಂತ್ ಅಂಕಲ್ ಒಂದು ವೇಳೆ ಮನೆಯಲ್ಲಿದ್ದಾಗ ಅವಳು ಹೇಗೆ ಶೃಂಗಾರ ಮಾಡಿಕೊಳ್ಳುತ್ತಾಳೆಯೋ ಆ ರೀತಿ. ನಾನು ಸಹಜವಾಗಿಯೇ ಕೇಳಿದೆ, ಏನಮ್ಮ, ಇವತ್ತು ವೇದಾಂತಂಕಲ್ ಬರುತ್ತಿದ್ದಾರೆ? ನನಗಂತೂ ಅರ್ಥವಾಗುತ್ತಿರಲಿಲ್ಲ. ಅಪ್ಪನ ಎದುರು ಅಮ್ಮ ಈ ಥರ ಶೃಂಗಾರ ಏನಕ್ಕೆ ಮಾಡಿಕೊಳ್ಳುವುದಿಲ್ಲ ಎಂದು. ಬಹುಶಃ ಅಮ್ಮನ ಕನಸಿನ ರಾಜ್ಕುಮಾರ ಅಪ್ಪ ಅಲ್ಲದಿರಬಹುದು, ವೇದಾಂತ್ ಅಂಕಲ್ ಆಗಿರಬಹುದು. ಹಾಗೇ ಇದು ನಿಜ ಕೂಡ. ವೇದಾಂತ್ ಅಂಕಲ್ ಅಪ್ಪನಿಗಿಂತ ಬಹಳ ಸುಂದರವಾಗಿ ಮತ್ತು ಸ್ಮಾರ್ಟಾಗಿ ಇದ್ದರು. ಅವರು ತಮ್ಮನ್ನು ತಾವು ಯಾವಾಗಲೂ ಸುಂದರವಾಗಿ ಇಟ್ಟುಕೊಳ್ಳುತ್ತಿದ್ದರು. ಬಟ್ಟೆಗಳನ್ನು ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಧರಿಸುತ್ತಿದ್ದರು. ಆದರೆ ಅಪ್ಪ ಡ್ರೆಸ್ ಮಾಡಿಕೊಳ್ಳುವಲ್ಲಿ ಅಷ್ಟು ಪರ್ಫೆಕ್ಟ್ ಆಗಿರಲಿಲ್ಲ. ಅಪ್ಪ ಒಂದೇ ಬಟ್ಟೆಯನ್ನು 2 ದಿನ ಹಾಕಿಕೊಂಡು ಇರುತ್ತಿದ್ದರು. ಗಡ್ಡದಲ್ಲಿ ಒಂದು ವೇಳೆ ತುರಿಕೆಯಾದರೆ ಅಥವಾ ಏನಾದರೂ ಕಿರಿಕಿರಿಯಾದರೆ ಮಾತ್ರ ಅವರು ಶೇವಿಂಗ್ ಮಾಡುತ್ತಿದ್ದರು. ಆದರೆ ಅಮ್ಮನಿಗೆ ತುಂಬಾ ಸುಂದರವಾಗಿರುವ ಮತ್ತು ಹಾಟ್ ಆಗಿರುವ ಪುರುಷ ಬೇಕಾಗಿತ್ತು. ವೇದಾಂತ ಅಂಕಲ್ ಹಾಟ್ ಆಗಿಯೂ ಇದ್ದರು ಹಾಗೂ ಸುಂದರವಾಗಿಯೂ ಇದ್ದರು. ನಾನು ಹೀಗೆಯೇ ಯೋಚನೆ ಮಾಡುತ್ತಾ ಕುಳಿತಿದ್ದೆ. ಇದನ್ನು ನೋಡಿ ಅಮ್ಮ ನನ್ನ ತಲೆ ಮೇಲೆ ಹೊಡೆದು ಹೇಳಿದಳು, ಹುಡುಗಿ ಯಾವಾಗಲೂ ಏನೋ ಯೋಚನೆ ಮಾಡ್ತಾನೆ ಇರ್ತಾಳೆ. ಹೋಗು ಮಗಳೇ, ನಿನ್ನ ಗೆಳತಿ ರಂಜಿತಾ ಮೀಟ್ ಮಾಡು. ಅವಳು ನಿನ್ನನ್ನು ಕೇಳುತ್ತಿದ್ದಳು. ನಾನು ದಿಗ್ಭ್ರಮೆಗೊಂಡೆ. ಅಮ್ಮ ಏಕೆ ಇಂದು ನನಗೆ ಇಷ್ಟು ದಯೆ ತೋರಿಸುತ್ತಿದ್ದಾಳೆ? ಏಕಾಏಕಿ ನನ್ನನ್ನು ರಂಜಿತಾಳ ಮನೆಗೆ ಕಳುಹಿಸಲು ಶುರುಮಾಡಿದ್ದು ಯಾಕೆ? ಅಷ್ಟಕ್ಕೂ ಏನಾಯ್ತು ಅಂತ ಅನೇಕ ಪ್ರಶ್ನೆಗಳು ಏಕಕಾಲಕ್ಕೆ ನನ್ನ ಮನದಲ್ಲಿ ಸುಳಿದಾಡತೊಡಗಿದವು. ಆದರೆ ಕೇಳುವ ಧೈರ್ಯವಿರಲಿಲ್ಲ. ನನ್ನನ್ನು ಯಾಕೆ ಬಲವಂತವಾಗಿ ರಂಜಿತಾ ಮನೆಗೆ ಕಳುಹಿಸುತ್ತಿದ್ದೀಯಾ? ಅಷ್ಟಕ್ಕೂ ನಿಮಗೆ ಇದರಲ್ಲಿ ಯಾವ ಆಸಕ್ತಿ ಇದೆ? ನನಗೂ ರಂಜಿತಾಳನ್ನು ಭೇಟಿಯಾಗಬೇಕೆಂಬ ಹಂಬಲವಿತ್ತು. ನಾನು ಕಾಲ್ನಡಿಗೆಯಲ್ಲಿ ಅವರ ಮನೆಗೆ ಹೋದೆ. ರಂಜಿತಾ ಮನೆ ನಮ್ಮ ಮನೆಯಿಂದ ಸುಮಾರು 10-15 ನಿಮಿಷಗಳ ದಾರಿ. ಅವಳ ಮನೆ ತಲುಪಿದಾಗ ಬಾಗಿಲು ತೆರೆದಿತ್ತು. ನಾನು ಸದ್ದು ಮಾಡದೆ ಒಳಗೆ ಹೋದೆ. ಮನೆಯಲ್ಲಿ ತಾಯಿ ಬಿಟ್ಟರೆ ಯಾರೂ ಇರಲಿಲ್ಲ. ರಂಜಿತಾ ಸಹೋದರ ಗಣೇಶ್ ಕೂಡ ಅಲ್ಲಿರಲಿಲ್ಲ. ಅವಳ ತಾಯಿ ನನ್ನನ್ನು ನೋಡಿದಾಗ ಅವಳು ಹೇಳಿದಳು, ಶಿಲ್ಪ, ಒಳಗೆ ಬಾ, ನಾನು ಬಹಳ ಸಮಯದ ನಂತರ ಬಂದಿದ್ದೇನೆ. ರಂಜಿತಾ ಮತ್ತು ಗಣೇಶ್ ತಮ್ಮ ಅಜ್ಜಿಯ ಮನೆಗೆ ಹೋಗಿದ್ದಾರೆ. ಅವರು ನಾಳೆ ಬೆಳಿಗ್ಗೆ ಹಿಂತಿರುಗುವ ನಿರೀಕ್ಷೆಯಿದೆ. ಬಾ, ಕುಳಿತುಕೋ, ಏಕೆ ನಿಂತಿದ್ದೀಯಾ? ನಾನು ಅವಳ ತಾಯಿಯೊಂದಿಗೆ ಕುಳಿತು ಏನು ಮಾತನಾಡಲಿ? 2-3 ನಿಮಿಷ ಅಲ್ಲೇ ನಿಂತೆ. ಆಂಟಿ, ನಾನು ಹೊರಡುತ್ತಿದ್ದೇನೆ. ರಂಜಿತಾ ಬಂದರೆ
ನಾನು ಬಂದಿದ್ದೆ ಎಂದು ಹೇಳಿ ಎಂದು ಹೇಳುತ್ತಾ ನಾನು ಬಾಗಿಲಿನಿಂದ ಹೊರಬಂದೆ. ಹೀಗೆ ಹೇಳಿದಾಗ ಅವರ ಅಮ್ಮ ನಗತೊಡಗಿದಳು. ನಂತರ ನಾನು ಮನೆಗೆ ಹಿಂದಿರುಗಿದಾಗ ಅಲ್ಲಿನ ದೃಶ್ಯ ಹೀಗಿತ್ತು. ಚಿಕ್ಕಪ್ಪ ಅಮ್ಮನನ್ನು ಹಾಸಿಗೆಯ ಮೇಲೆ ಎಸೆದರು. ಹಾಸಿಗೆಯ ಮೇಲೆ ಅಮ್ಮನ ಇಡೀ ದೇಹ ನಡುಗುತ್ತಿತ್ತು. ಅಂಕಲ್ ಕೈಚಾಚಿ ಟೇಪ್ ರೆಕಾರ್ಡರ್ ಆನ್ ಮಾಡಿದರು. ಸಂಗೀತದ ಸುಮಧುರ ಧ್ವನಿ ತುಂಬಾ ರೋಮಾಂಚನಕಾರಿ ಮತ್ತು ಆಕರ್ಷಕವಾಗಿತ್ತು. ನಂತರ ಇದ್ದಕ್ಕಿದ್ದಂತೆ ನಾನು ಸೀನಿದೆ. ನಂತರ ಎಲ್ಲಾ ಕೋಳಿಪಡೆ ಆಯ್ತು. ನಾನು ಗಾಬರಿಯಿಂದ ನನ್ನ ಕೋಣೆಯ ಕಡೆಗೆ ಓಡಿ ಹಾಸಿಗೆಯ ಮೇಲೆ ಬಿದ್ದೆ. ನನ್ನ ಮೇಲೆಯೇ ನನಗೆ ತುಂಬಾ ಸಿಟ್ಟು ಬಂತು. ಹಾಳಾದ್ದು ಈ ಸೀನು ಈಗಲೇ ಬರಬೇಕಿತ್ತೆ. ಈ ಸೀನು ಇಡೀ ಆಟವನ್ನು ಹಾಳು ಮಾಡಿತ್ತು. ಅಷ್ಟರಲ್ಲಿ ಬಾಗಿಲು ತೆರೆಯುವ ಬಂಗ್ ಎಂಬ ಶಬ್ದ ಕೇಳಿಸಿತು. ನಾನು ಬೇಗನೆ ಹಾಸಿಗೆಯಿಂದ ಎದ್ದು ನನ್ನ ಬಟ್ಟೆಗಳನ್ನು ಬದಲಾಯಿಸಲು ಪ್ರಾರಂಭಿಸಿದೆ. ಅಮ್ಮನಿಗೆ ಆಗಲೇ ಗೊತ್ತಾಗಿತ್ತು ನಾನು ರಂಜಿತಾ ಮನೆಯಿಂದ ವಾಪಸ್ ಬಂದಿರುವುದು. ಅಷ್ಟರಲ್ಲಿ ನನ್ನ ಅಮ್ಮ ನನ್ನ ಕೋಣೆಗೆ ಬಂದಳು. ಅವಳು ತುಂಬಾ ಭಯಭೀತಳಾಗಿರುವುದನ್ನು ನಾನು ನೋಡಿದೆ. ಅವಳು ನನ್ನ ಹತ್ತಿರ ಬಂದು ಹೇಳಿದಳು, ನೀನು ಯಾವಾಗ ಬಂದೆ? ನಾನು ಈಗ ಬರುತ್ತಿದ್ದೇನೆ ಅಮ್ಮ ಎಂದೆ. ರಂಜಿತಾ ಮನೆಯಲ್ಲಿದ್ದಾಳಾ? ಅಯ್ಯೋ ಮಮ್ಮಿ, ಅಂಕಲ್ ತುಂಬಾ ಮುದ್ದಾಗಿದ್ದಾರೆ. ಹೀಗೆ ಹೇಳುತ್ತಾ ನಾನು ಮಮ್ಮಿಯನ್ನು ತಬ್ಬಿಕೊಂಡೆ. ಅಮ್ಮನ ಮುಖ ಇಷ್ಟಗಲವಾಯಿತು. ನಾನು ಕೆಲವು ಆಲೋಚನೆಗಳಲ್ಲಿ ಕಳೆದು ಹೋದೆ. ಅಂಕಲ್ ಇದನ್ನೆಲ್ಲ ಏಕೆ ಮಾಡುತ್ತಿದ್ದಾರೆ? ಅಪ್ಪನಿಂದ ಅಮ್ಮನನ್ನು ವಶಪಡಿಸಿಕೊಳ್ಳಲು ಹೀಗೆ ಮಾಡುತ್ತಿರಬಹುದು. ನಾನು ಈ ಬಟ್ಟೆಗಳನ್ನು ಸ್ವೀಕರಿಸಬೇಕೇ? ಅಮ್ಮ ಈ ಬಟ್ಟೆಗಳಿಂದ ನನ್ನನ್ನು ಆಕರ್ಷಿಸುವ ಮೂಲಕ ಬಹುಶಃ ನನ್ನನ್ನು ತನ್ನ ಪಕ್ಷದಲ್ಲಿ ಇರಿಸಿಕೊಳ್ಳಲು ಬಯಸುತ್ತಿರಬಹುದು. ತಾನು ಅಮ್ಮನೊಂದಿಗೆ ಸಂತೋಷದಿಂದ ಇರಬೇಕೆಂದರೆ ಮಗಳನ್ನು ಖುಷಿಯಿಂದ ಇಟ್ಟುಕೊಳ್ಳಬೇಕೆಂಬುದು ವೇದಾಂತ್ ಅಂಕಲ್ಗೆ ಚೆನ್ನಾಗಿ ಗೊತ್ತಿತ್ತು. ಅಮ್ಮ ವೇದಾಂತ್ ಚಿಕ್ಕಪ್ಪನ ಜೊತೆ ಸಂತೋಷವಾಗಿದ್ದಾಗ ನನಗೇನು? ಅಪ್ಪನಿಗಂತೂ ಅಮ್ಮನಿಗೆ ಲೈಂಗಿಕ ತೃಪ್ತಿ ನೀಡಲು ಸಾಧ್ಯವಿಲ್ಲ. ವೇದಾಂತ್ ಅಂಕಲ್ ಲೈಂಗಿಕ ಕಲೆಗಳಲ್ಲಿ ಪರಿಣತರಾಗಿದ್ದರು. ತಮ್ಮ ಲೈಂಗಿಕ ಜೀವನವನ್ನು ಹೇಗೆ ನಡೆಸಬೇಕೆಂದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಅಮ್ಮ ಏನೇ ಮಾಡಲಿ ಅವಳನ್ನು ಬೈಯುವ ಅಥವಾ ದೂಷಿಸುವ ಹಕ್ಕು ನನಗಿಲ್ಲ ಎಂದು ಯೋಚಿಸುತ್ತಾ ಜೋರಾಗಿ ನಕ್ಕಿದ್ದೇನೆ. ಮಮ್ಮಿ ಹಾಗೂ ವೇದಾಂತ್ ಅಂಕಲ್ಗೆ ಒಪ್ಪಿಗೆ ನೀಡಿದ್ದೇನೆ. ಬಟ್ಟೆಗಳ ಖರೀದಿಯಲ್ಲಿ ವೇದಾಂತ್ ಅಂಕಲ್ ಮಹಿಳೆಯರಿಗಿಂತ 2 ಹೆಜ್ಜೆ ಮುಂದಿದ್ದರು. ಮತ್ತೆ ನಿಮ್ಮ ತಂದೆಯೂ ಇದ್ದಾರೆ. ಅವರಿಗೆ ಏನೂ ತಿಳಿದಿಲ್ಲ. ಅವರನ್ನು ನನಗೆ ಅದ್ಯಾವ ಗಳಿಗೆಯಲ್ಲಿ ತಂದು ಕಟ್ಟಿದರೋ ಇದನ್ನು ಹೇಳುವಾಗ ಅಮ್ಮ ತುಂಬಾ ಭಾವುಕರಾಗಿದ್ದರು. ಅವಳ ಕಣ್ಣುಗಳು ಒದ್ದೆಯಾಗಿದ್ದನ್ನು ನಾನು ನೋಡಿದೆ. ಅವಳ ಮುಖದಲ್ಲಿ ತಂದೆಯ ಬಗೆಗಿನ ಅಸಹ್ಯ ಭಾವವಿತ್ತು. ನಾನು ಹೇಳಿದೆ, ನಾನು ನಿಮ್ಮೊಂದಿಗಿದ್ದೇನೆ ಅಮ್ಮ, ನೀವೇಕೆ ದುಃಖಿಸುತ್ತೀರಿ? ಅಪ್ಪ ಹೇಗೆ ಬದುಕಬೇಕು ಅವರು ಬದುಕಲಿ. ನೀನು ಹೇಗೆ ಬದುಕಬೇಕು ನೀನು ಹಾಗೆ ಬದುಕು ಅಂತ ನಾನು ಹೇಳುತ್ತಲೇ ಅವಳು ನನ್ನನ್ನು ಅಪ್ಪಿಕೊಂಡಳು. ನನಗೇನು ಗೊತ್ತು? ಗಂಡ ಹೆಂಡತಿಯರ ಬದುಕಿನ ಹಾದಿಗಳು ಅವರನ್ನು ಈ ರೀತಿಯಾಗಿ ಬೇರೆ ಮಾಡಬಹುದು ಎಂದು. ಅವರ ಮಕ್ಕಳ ಗತಿ ತ್ರಿಶಂಕುವಿನಂತಾಗುತ್ತದೆ ಎಂದು. ಹಾಗಾಗಿ ಅವರ ಹಿತದ ಬಗ್ಗೆ ಯಾರೂ ಯೋಚಿಸುವುದಿಲ್ಲ. ಆದರೆ ನಾನು ಯೋಚಿಸುತ್ತಿದ್ದೆ. ಅಪ್ಪ ಹೊರಗೆ ಹೋದಾಗ ಅವರು ಏನು ಮಾಡುತ್ತಾರೆ? ಇದನ್ನು ಯಾರೂ ನೋಡಿಲ್ಲ. ಅವರಿಗೂ ಸಹ ಬೇರೆ ಯಾವುದೋ ಹೆಣ್ಣಿನ ಮೇಲೆ ಸಂಬಂಧವಿರಬಹುದು. ನನ್ನ ತಾಯಿಯ ಸಂಬಂಧದ ಬಗ್ಗೆ ನನಗೆ ತಿಳಿದಿದೆ. ಏಕೆಂದರೆ ನಾನು ಅವಳೊಂದಿಗೆ ವಾಸಿಸುತ್ತಿದ್ದೇನೆ. ಯಾರಿಗೊತ್ತು? ಅಪ್ಪ ಅಮ್ಮನಿಗಿಂತ 2 ಹೆಜ್ಜೆ ಮುಂದಿರಬಹುದು. ನನ್ನ ತಾಯಿಯ ಬಗ್ಗೆ ಮಾತ್ರ ನಾನು ಏಕೆ ಕೆಟ್ಟದ್ದನ್ನು ಯೋಚಿಸಬೇಕು? ಅಪ್ಪನೂ ಕೆಟ್ಟವನಿರಬಹುದು. ಹೀಗೆ ಯೋಚಿಸುತ್ತಾ ನಾನು ನನ್ನ ಕೋಣೆಗೆ ಬಂದೆ. ಮರುದಿನ ಅಪ್ಪ ಮನೆಗೆ ಬಂದರು. ಅವರು ಬಂದ ತಕ್ಷಣ ನನ್ನಮ್ಮ ನನ್ನ ತಂದೆಯ ಬಳಿ ತವರು ಮನೆಗೆ ಹೋಗುವ ನೆಪ ಮಾಡಿದರು. ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾಳೆ ಎಂದು ಮನಸ್ಸಿನಲ್ಲಿ ಖುಷಿಯಾಗುತ್ತಿತ್ತು. ಆದರೆ ಅವಳು ನನ್ನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲಿಲ್ಲ. ತವರು ಮನೆಗೆ ಹೋಗುತ್ತಿದ್ದೇನೆ ಎಂದು ಅಪ್ಪನಿಗೆ ಹೇಳಿ ಅಮ್ಮ ಒಬ್ಬಳೇ ಹೋಗಿದ್ದಳು. ಅಮ್ಮ ಅಸ್ವಸ್ಥರಾಗಿದ್ದಾರೆ. 2 ದಿನಗಳ ನಂತರ ಬರುತ್ತೇನೆ ಎಂದು ಹೇಳಿ ಹೋದಳು. ಇದನ್ನು ಕೇಳಿ ಅಪ್ಪನಿಗೆ ತುಂಬಾ ಸಂತೋಷವಾಯಿತು. ಅವರ ಸಂಬಂಧವು ವಿಚಿತ್ರವಾಗಿತ್ತು. ಅಮ್ಮ ಮನೆಯಲ್ಲಿದ್ದರೆ ಅಪ್ಪ ಹೊರಗೆ, ಅಪ್ಪ ಮನೆಯಲ್ಲಿದ್ದರೆ ಅಮ್ಮ ಹೊರಗೆ. ಇವರಿಬ್ಬರ ಮಧ್ಯೆ ಏನು ನಡೆಯುತ್ತಿದೆ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಹಾಗೆ ಅವರಿಬ್ಬರಿಗೂ ಇದು ಬೇಕಾಗಿಯೂ ಇರಲಿಲ್ಲ. ನನಗೆ ಇದೊಂಥರ ರೂಢಿಯಾಗಿ ಹೋಗಿತ್ತು. ಇದನ್ನು ನನಗೆ ನಾನೇ ಅರ್ಥ ಮಾಡಿಸುತ್ತಿದ್ದೆ. ಹೌದು, ನನ್ನ ದೃಷ್ಟಿಯಲ್ಲಿ ಅಮ್ಮನಿಗಿಂತ ಅಪ್ಪನ ಇರುವ ರೀತಿ ಚೆನ್ನಾಗಿತ್ತು. ಆದರೆ ಅಪ್ಪನ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಗಂಡ ಹೆಂಡತಿಯರ ನಡುವೆ ಹೆಚ್ಚುತ್ತಿರುವ ಅಂತರ ಮಕ್ಕಳ ಪಾಲಿಗೆ ಎಷ್ಟು ಅಪಾಯಕಾರಿ ಎಂಬುದು ನನಗೆ ಈಗ ಅರಿವಾಗತೊಡಗಿತ್ತು. ನಾನು ಈಗ ಸಂಪೂರ್ಣವಾಗಿ ಒಂಟಿಯಾಗಿದ್ದೆ.
ಇಂದು ನಾನು ಶಾಲೆಯಿಂದ ಮಧ್ಯಾಹ್ನ ಮನೆಗೆ ಮರಳಿದಾಗ ಬಾಗಿಲು ಇನ್ನೂ ತೆರೆದೇ ಇತ್ತು. ಕೈಯಲ್ಲಿ ಫೈಲ್ ಹಿಡಿದು ವರಾಂಡಕ್ಕೆ ಬಂದಾಗ ಆ ಧ್ವನಿ ಕೇಳಿ ನಾನು ಗಾಬರಿಯಾದೆ. ಮರುಕ್ಷಣವೇ ನಾನು ಆಲೋಚನೆಯಲ್ಲಿ ಬಿದ್ದೆ. ಮಮ್ಮಿ ಇಂದು ಬೆಳಿಗ್ಗೆ ಮನೆ ಬಿಟ್ಟು ತವರು ಮನೆಗೆ ಹೋದಳು. ಆದರೆ ಈಗ ಅಪ್ಪನ ಬೆಡ್ರೂಮಿನಲ್ಲಿರುವ ಈ ಹೆಂಗಸು ಯಾರು ಎಂದು ಯೋಚಿಸುತ್ತಾ ನಾನು ಬೆಡ್ರೂಮಿನತ್ತ ಸಾಗಿದೆ. ಕಿಟಕಿಯ ಬಾಗಿಲು ಮುಚ್ಚಿತ್ತು. ಬಾಗಿಲಿಗೆ ಚಿಲಕ ಹಾಕಲಾಗಿತ್ತು. ಅಪ್ಪ ಅಮ್ಮನಿಗೆ ಮಲಗಲು ಒಂದೇ ಕೋಣೆ ಇತ್ತು. ಒಳಗಡೆ ಏನೂ ನಡೆಯುತ್ತಿದೆ. ಅದನ್ನು ನೋಡುವುದು ಹೇಗೆ ಎಂದು ನಾನು ಹೆಚ್ಚು ಯೋಚಿಸಬೇಕಾಗಿರಲಿಲ್ಲ. ಆ ಬಾಗಿಲಿನಲ್ಲಿ ಒಂದೇ ಒಂದು ಸಣ್ಣ ರಂಧ್ರವಿತ್ತು. ನಾನು ಒಂದು ಕಣ್ಣು ಮುಚ್ಚಿ ಇನ್ನೊಂದು ಕಣ್ಣಿನಿಂದ ಬಾಗಿಲಿನ ಆ ಸಣ್ಣ ರಂಧ್ರದ ಒಳಗೆ ಇಣುಕಿ ನೋಡತೊಡಗಿದೆ. ಅಪ್ಪ ಸಂಪೂರ್ಣವಾಗಿ ಬೆತ್ತಲೆಯಾಗಿದ್ದರು. ನಾನು ಅಸ್ಪಷ್ಟವಾಗಿ ಗುರುತಿಸಿದ ಆ ಮಹಿಳೆ ನೈಟಿ ಗೌನ್ನಲ್ಲಿದ್ದಳು. ಅಪ್ಪನ ಜೊತೆ ಒಂದೆರಡು ಬಾರಿ ಮನೆಗೆ ಬಂದಿದ್ದಳು. ನಾನು ನನ್ನ ಮೆದುಳನ್ನು ಟ್ರ್ಯಾಕ್ ಮಾಡಿದಾಗ ನನಗೆ ಆಕೆಯ ಹೆಸರೂ ಕೂಡ ನೆನಪಾಯಿತು. ಅವಳ ಹೆಸರು ವೀಣಾ. ವೀಣಾ ತೆಳ್ಳಗಿನ ದೇಹವನ್ನು ಹೊಂದಿರುವ ಸುಮಾರು 23 ವರ್ಷದ ಸುಂದರ ಮಹಿಳೆ. ಅವಳು ನನ್ನ ತಾಯಿಯಷ್ಟು ಹೆಚ್ಚೇನೂ ಸುಂದರಿಯಲ್ಲ, ಹಾಗೆಯೇ ಅವಳು ಕುರೂಪಿಯೂ ಅಲ್ಲ. ಅಮ್ಮನಿಗೆ ಇಷ್ಟವಾಗದ ನನ್ನ ಅಪ್ಪನನ್ನು ತನಗಿಂತ ಚಿಕ್ಕ ಯುವತಿ ಇಷ್ಟಪಡ್ತಾಳೆ ಎಂದಾಗ ನನಗೆ ಆಶ್ಚರ್ಯವಾಯಿತು. ಆ ದೇವರದು ಇದೆಂತಹ ಲೀಲೆ ಅನಿಸಿತು. ಅಷ್ಟರಲ್ಲಿ ವೀಣಾ ನೈಟಿ ಗೌನ್ ತೆಗೆದು ಪಕ್ಕಕ್ಕೆ ಇಟ್ಟಳು. ಆಗ ನನ್ನ ಕಾಲುಗಳ ಅಡಿ ಇರುವ ನೆಲ ಕುಸಿದು ಬಿದ್ದಿತ್ತು. ಇದೆಲ್ಲವನ್ನು ನೋಡಿ ನನಗೆ ವಿಪರೀತ ಆಶ್ಚರ್ಯವಾಯಿತು. ಅದ್ಭುತ! ಬಹಳ ಸಭ್ಯವಾಗಿ ಸೌಮ್ಯವಾಗಿ ಕಾಣುವ ವೀಣಾ, ವಾವ್, ಎಂಥ ಚಾಲು ಇದ್ದಾಳೆ. ನನ್ನ ಅಮ್ಮನೂ ಕೂಡ ವೀಣಾಳಂತೆ ಸೌಮ್ಯ ಸರಳ ವ್ಯಕ್ತಿತ್ವದವಳು ಎಂದು ತೋರುತ್ತದೆ ಅಷ್ಟೇ. ಆದರೆ ವೀಣಾ ಈ ವಿಷಯದಲ್ಲಿ ನನ್ನ ಅಮ್ಮನನ್ನು ಮೀರಿಸುತ್ತಾಳೆ. ನಾನೊಬ್ಬಳು ದುಷ್ಟ ಹಾಗೂ ಅನೈತಿಕ ಸ್ತ್ರೀ ಪುರುಷರ ಸಂತಾನವಾಗಿದ್ದೇನೆ. ನನ್ನ ಮುಂದಿನ ಭವಿಷ್ಯ ಏನಾಗಬಹುದು ಎಂದು ಯೋಚಿಸುತ್ತಿರುವಾಗಲೇ ವೀಣಾ ಅಪ್ಪನ ಬಲತೊಡೆಯನ್ನು ಬಿಗಿಯಾಗಿ ಹಿಸುಕಿದಳು. ಆದರೆ ಅಪ್ಪನಿಗೆ ಸ್ವಲ್ಪವೂ ಕೋಪ ಬರಲಿಲ್ಲ. ಬದಲಾಗಿ ಅವಳನ್ನು ಹೆಚ್ಚು ಪ್ರೀತಿಯಿಂದ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡ. ಒಮ್ಮೆ ನಾನು ಅಪ್ಪನಿಗೆ ಕಚ್ಚಗುಳಿ ಇಟ್ಟಾಗ ಅವರು ನನ್ನ ಕೆನ್ನೆಗೆ ಬಾರಿಸಿ ಹೀಗೆ ಹೇಳಿದ್ದು ನನಗೆ ಇನ್ನೂ ನೆನಪಿದೆ. ನನಗೆ ಈ ರೀತಿಯೆಲ್ಲ ಮಾಡುವುದು ಇಷ್ಟವಾಗುವುದಿಲ್ಲ. ನಾನು ಅಪ್ಪನ ಕೆನ್ನೆಗಳನ್ನು ಮುದ್ದಿಸುತ್ತಲೇ ಇದ್ದೆ. ಆದರೆ ಇಂದು ವೀಣಾಳ ಅಸಭ್ಯ ವರ್ತನೆಯ ಮೇಲೆ ಅಪ್ಪನಿಗೆ ಗಮನವೇ ಇಲ್ಲ. ನಾನು ಮರುಕ್ಷಣವೇ ಗೊಣಗಿಕೊಂಡೆ. ವ್ಯಕ್ತಿಗಳು ಯಾಕೆ ಇಷ್ಟು ಜೋರಾಗಿ ಉಗುರಿನಿಂದ ಗಿಬರಿದರೂ, ಹಲ್ಲಿನಿಂದ ಜೋರಾಗಿ ಕಡಿದರೂ ಇಂತಹ ನಾಜೂಕಿನ ಕ್ಷಣಗಳಲ್ಲಿ ಅವರಿಗೇಕೆ ನೋವೇ ಅನಿಸುವುದಿಲ್ಲವೇ? ಇಲ್ಲಿಂದ ನನ್ನ ಮನದ ಯಾವುದೋ ಮೂಲೆಯಲ್ಲಿ ಕಾಮವನ್ನು ಆನಂದಿಸುವ ಆಸೆ ಶುರುವಾಯಿತು. ನಾನು ಈ ಸೆಕ್ಸ್ನ ಆನಂದದ ಕ್ಷಣಗಳನ್ನು ಅನುಭವಿಸಲು ಪ್ರಯತ್ನಿಸಿ ಹಿಂದೆ ಜಾರಿಕೊಂಡೆ. ಲೈಂಗಿಕತೆಯ ಈ ಅಲೌಕಿಕ ಮತ್ತು ಅದ್ಭುತ ಕ್ಷಣಗಳನ್ನು ಸೆರೆಹಿಡಿಯಲು ಪ್ರಯತ್ನಿಸಿದೆ. ಅಷ್ಟರಲ್ಲಿ ಅಪ್ಪ ವೀಣಾಳನ್ನು ದಿಟ್ಟಿಸಿ ನೋಡುತ್ತಾ ಹೇಳಿದರು, ನಿಜವಾಗಿಯೂ ನೀನು ನನಗೆ ತುಂಬಾ ಖುಷಿ ಕೊಡುತ್ತೀಯಾ? ನನ್ನ ಹೆಂಡತಿಗೂ ನನ್ನನ್ನು ಕಂಡರೆ ಇಷ್ಟವಿಲ್ಲ. ಆಗ ಅವಳು ಹೇಳಿದಳು, ನೀವು 3 ದಿನಗಳಾದರೂ ಗಡ್ಡವನ್ನು ಶೇವ್ ಮಾಡುವುದಿಲ್ಲ. ಹೀಗಿದ್ದರೆ ನಿಮ್ಮನ್ನು ಯಾರು ಇಷ್ಟಪಡುತ್ತಾರೆ? ನಿಮ್ಮೊಂದಿಗೆ ಯಾರು ಮಾತನಾಡುತ್ತಾರೆ? ನಿಮ್ಮ ಗಡ್ಡ ನನ್ನ ಕೆನ್ನೆಗಳನ್ನು ಮುಳ್ಳುಗಳಂತೆ ಚುಚ್ಚುತ್ತದೆ. ವೀಣಾ, ನನ್ನ ಗಡ್ಡ ಇಂದು ಬೆಳೆದಿದೆ. ನೀನು ಸಹ ನನ್ನ ಗಡ್ಡಕ್ಕಾಗಿ ನನ್ನನ್ನು ತಿರಸ್ಕರಿಸುವೆಯಾ? ಈ ವಿಷಯಗಳನ್ನು ಅರ್ಥಮಾಡಿಕೊಳ್ಳದವರು ಮಾತ್ರ ಅಂತಹ ಸಂಬಂಧಗಳನ್ನು ತಪ್ಪಾಗಿ ಪರಿಗಣಿಸುತ್ತಾರೆ. ನನಗೆ ಅಪ್ಪ ಅಮ್ಮನ ಬಗ್ಗೆ ಚೆನ್ನಾಗಿ ಗೊತ್ತು. ನನಗೆ ಚೆನ್ನಾಗಿ ನೆನಪಿದೆ. ಅಮ್ಮ ಮೊದಲು ಹೀಗಿರಲಿಲ್ಲ. ದೇಹ ಮಾರಿಕೊಳ್ಳುವುದು ಆಕೆಯ ಕೆಲಸವಲ್ಲ. ಅವಳು ವೇದಾಂತ್ ಅಂಕಲ್ನಿಂದ ಹಣವನ್ನು ಸುಲಿಗೆ ಮಾಡುವುದಿಲ್ಲ. ಅಪ್ಪ ವೀಣಾಳ ಜೊತೆ ಸಂಪರ್ಕ ಹೊಂದಿದ್ದರೆ ಅಮ್ಮ ವೇದಾಂತ ಅಂಕಲ್ನಿಂದ ಲೈಂಗಿಕ ಸುಖವನ್ನು ಬಯಸುತ್ತಾಳೆ. ಪ್ರಕೃತಿಯ ಎಲ್ಲಾ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಮುಗಿದಾಗ ಮನುಷ್ಯನು ಯಾರಿಗಾಗಿ ಕಾಯುತ್ತಾನೆ? ಮಮ್ಮಿ ಇನ್ನೂ ಚಿಕ್ಕವಳು, ಹಾಗಾಗಿ ಆಕೆಗೆ ಇಂದ್ರಿಯ ಸುಖಗಳು ಬೇಕೇ ಬೇಕು. ಯಾರನ್ನಾದರೂ ಕೆಟ್ಟ ನಡತೆಯವರು ಅಥವಾ ಚಾರಿತ್ರ್ಯಹೀನ ಎಂದು ಕರೆಯುವುದು ಎಷ್ಟು ಸುಲಭವೋ ಅವರನ್ನು ಅರ್ಥಮಾಡಿಕೊಳ್ಳುವುದು ಅಷ್ಟೇ ಕಷ್ಟ. ಒಬ್ಬರ ತೋಳುಗಳಿಂದ ಇನ್ನೊಬ್ಬರ ತೆಕ್ಕೆಗೆ ಹೋಗುವ ಪ್ರಯಾಣ ಬಹಳ ಕಷ್ಟಕರವಾದ ಕೆಲಸ. ಸಂಭೋಗದ ಸುಖಗಳು ಖುಷಿ ಕೊಟ್ಟರೂ ಒಬ್ಬ ಮಹಿಳೆ ಇನ್ನೊಬ್ಬ ಪುರುಷನನ್ನು ತಲುಪಲು ಆರಂಭದಲ್ಲಿ ಬಹಳ ಕಷ್ಟವಾಗುವುದಿಲ್ಲವೇ? ಇದರಿಂದ ಒಬ್ಬ ಮನುಷ್ಯ ಎಷ್ಟು ಅವಮಾನಿತನಾಗಬಹುದು? ಮೊದಲಿನಿಂದಲೂ ಅಮ್ಮ ಅಪ್ಪನನ್ನು ಕಡೆಗಣಿಸುತ್ತಿದ್ದಳು. ಒಬ್ಬ ಪುರುಷ ಒಬ್ಬ ಮಹಿಳೆಯ ಈ ಉದಾಸೀನತೆಯನ್ನು ಎಷ್ಟು ದಿನ ಅಂತ ಸಹಿಸಿಕೊಳ್ಳಬಲ್ಲನು? ಯಾವುದೇ ಒಂದು ಹಂತದಲ್ಲಿ ಯಾರಾದರೂ ಒಬ್ಬರನ್ನು ಸೇರಲೇಬೇಕಲ್ಲವೇ? ಸಂಪರ್ಕ ಹೊಂದಲೇಬೇಕಲ್ಲವೇ? ಸಂಭೋಗ ಕ್ರಿಯೆ ನಡೆಯಲೇಬೇಕಲ್ಲವೇ?
ಅಪ್ಪನನ್ನು ಅರ್ಥಮಾಡಿಕೊಂಡ ವೀಣಾಳಿಗೆ ನಾನು ಕೃತಜ್ಞನಾಗಿದ್ದೇನೆ. ನನ್ನ ತಾಯಿಯ ನೋವನ್ನು ಹೆಚ್ಚಾಗಲು ಬಿಡದ ವೇದಾಂತ್ ಅಂಕಲ್ಗೆ ನಾನು ಕೃತಜ್ಞಳಾಗಿದ್ದೇನೆ. ತಂದೆಯ ಜೀವನದಲ್ಲಿ ವೀಣಾ, ತಾಯಿಯ ಜೀವನದಲ್ಲಿ ವೇದಾಂತ್ ಅಂಕಲ್ ಬರದಿದ್ದರೆ ಇಬ್ಬರೂ ಮಾನಸಿಕವಾಗಿ ಹುಚ್ಚರಾಗುತ್ತಿರಲಿಲ್ಲವೇ? ಈ ಅಕ್ರಮ ಸಂಬಂಧಗಳೇ ಅವರನ್ನು ಲೈಂಗಿಕವಾಗಿ ಹರಡುವ ರೋಗವಾಗದಂತೆ ಕಾಪಾಡಿವೆ. ಹೀಗೆಯೇ ಯೋಚನೆ ಮಾಡುತ್ತಾ ಮಾಡುತ್ತಾ ನನ್ನ ಆಲೋಚನೆಗಳ ಸರಮಾಲೆ ಮುರಿದು ಬಿದ್ದಿತು. ಅಪ್ಪ ಬಾಗಿಲಲ್ಲಿ ನಿಂತಿದ್ದರು. ವೀಣಾ ಅವರ ಹಿಂದೆ ನಿಂತಿದ್ದಳು. ನಾನು ಮಾತನಾಡುವ ಮೊದಲೇ ಇಬ್ಬರೂ ನನ್ನ ಹತ್ತಿರ ಬಂದು ಕುಳಿತರು. ಇಬ್ಬರ ಮುಖದಲ್ಲೂ ಅದ್ಭುತವಾದ ತಾಜಾತನ, ಆತ್ಮತೃಪ್ತಿ ಇರುವುದನ್ನು ನಾನು ನೋಡಿದೆ. ನನ್ನ ತಂದೆಯ ಬಗ್ಗೆ ನನಗೆ ಯಾವುದೇ ಕೆಟ್ಟ ಭಾವನೆ ಇರಲಿಲ್ಲ. ನಾನು ಕೂಡ ವೀಣಾಳನ್ನು ಕೆಟ್ಟ ನಡತೆಯ ಮಹಿಳೆ ಎಂದು ಪರಿಗಣಿಸಿಲ್ಲ. ಅಮ್ಮನ ಮೇಲೂ ನನಗೇನೂ ದ್ವೇಷ ಇಲ್ಲ. ಎಲ್ಲವೂ ಗೊಂದಲಮಯವಾಗುವಷ್ಟು ಸನ್ನಿವೇಶಗಳು ಮಾರ್ಪಟ್ಟಿದ್ದವು. ಇದು ನನಗೂ ಆಗಿರಬಹುದು ಅಥವಾ ಬೇರೆಯವರಿಗೂ ಆಗಿರಬಹುದು. ಆರಂಭದಲ್ಲಿ ಈ ಜನರು ಕೂಡ ನನ್ನಂತೆಯೇ ಅದೇ ಸಿದ್ಧಾಂತವನ್ನು ಹೊಂದಿರುತ್ತಾರೆ. ಸಂದರ್ಭಗಳು ಅವರಿಗೆ ಪ್ರತಿಕೂಲವಾದಾಗ ಅವರ ಆಲೋಚನೆಗಳು ಸಹ ಬದಲಾಗಲಾರಂಭಿಸಿದವು. ಅಪ್ಪ ಅಡ್ಡಿಪಡಿಸಿದಾಗ ನನ್ನೊಳಗೆ ಅದ್ಭುತವಾದ ಆತ್ಮಾವಲೋಕನ ನಡೆಯುತ್ತಿತ್ತು. ಮಗಳೇ ಶಿಲ್ಪಾ, ಏನು ಯೋಚಿಸುತ್ತಿದ್ದೀಯಾ? ನಿನ್ನ ಓದು ಹೇಗೆ ನಡೆಯುತ್ತಿದೆ? ಚೆನ್ನಾಗಿ ನಡೆಯುತ್ತಿದೆ ಅಪ್ಪಾ. ಇದನ್ನು ಹೇಳುತ್ತಾ ನಾನು ಅಪ್ಪನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಆದರೆ ಅವರಿಗೆ ಮಾತ್ರ ನನ್ನ ಮುಖವನ್ನು ನೋಡಲು ಸಾಧ್ಯವಾಗಲಿಲ್ಲ. ನಾನು ಕೇಳಿದೆ, ಅಪ್ಪ, ನಾನು ನಿನ್ನ ಮಗಳು. ನೀನು ಅಮ್ಮನಿಗೆ ಈ ಜಗತ್ತಿನಲ್ಲಿ ಏನೇ ಆಗಿರು, ಆದರೆ ನನಗೆ ನೀನು ನನ್ನ ತಂದೆ ಮಾತ್ರ. ಹಾಗೆಯೇ ಅಮ್ಮ ಕೂಡ ನಿಮಗೆ ಏನೇ ಆಗಿರಲಿ, ಅವಳು ಕೂಡ ನನಗೆ ಅಮ್ಮ ಮಾತ್ರ. ನನಗೆ ಗೊತ್ತು ಮಗಳೇ ಎಂದು ಹೇಳುತ್ತಾ ಅಪ್ಪ ನನ್ನನ್ನು ತಬ್ಬಿಕೊಂಡರು. ಅಪ್ಪ ಹಾಗೂ ವೀಣಾಳ ಸಂಬಂಧ ಏನು ಎನ್ನುವುದು ನನಗೆ ತಿಳಿದಿದೆ ಎನ್ನುವುದು ಅಪ್ಪನಿಗೆ ಗೊತ್ತಾಗಿತ್ತು. ಅಷ್ಟರಲ್ಲಿ ವೀಣಾ ತನ್ನ ಪರ್ಸ್ನಿಂದ 2-3 ಮಿಠಾಯಿ ಪ್ಯಾಕೆಟ್ಗಳನ್ನು ನನ್ನ ಮುಂದೆ ಇಟ್ಟಳು. ನಿನಗೆ ಈ ಟಾಫಿಗಳು ಇಷ್ಟ, ಹೌದಲ್ಲವೇ? ನಿನಗಾಗಿಯೇ ತಂದಿದ್ದೇನೆ ಎಂದು ಹೇಳಿ ವೀಣಾ ನಗತೊಡಗಿದಳು. ಈಗ ನಾನು ಯೋಚಿಸಲು ಶುರು ಮಾಡಿದೆ. ಈಗ ನಾನು ಈ ಪ್ರೀತಿಯನ್ನು ಏನೆಂದು ಕರೆಯಬೇಕು? ವೀಣಾಳ ಕೆಟ್ಟ ನಡತೆ ಎಂದೇ? ಅಥವಾ ವೇದಾಂತ್ ಚಿಕ್ಕಪ್ಪನನ್ನು ಚಾರಿತ್ರ್ಯಹೀನ ಎಂದು ಕರೆಯಬೇಕೆ? ನಾನು ಹೇಗೆ ಹೇಳಲಿ? ಒಂದೇ ಬಾರಿಗೆ ನನ್ನನ್ನು ಪ್ರೀತಿಸುವ ಅನೇಕ ಜನರು ಸಿಕ್ಕಿದ್ದಾರೆ. ಎಲ್ಲರೂ ನನಗೆ ಒಳ್ಳೆಯವರು. ಅವರು ಒಬ್ಬರನ್ನೊಬ್ಬರು ಬ್ಲ್ಯಾಕ್ಮೇಲ್ ಮಾಡಿದಾಗ ಅಥವಾ ಮೋಸ ಮಾಡುವಾಗ ಅವರು ಕೆಟ್ಟವರಾಗಿದ್ದರು. ಆದರೂ ಅವರು ಜೀವನ ನಡೆಸುತ್ತಿದ್ದಾರೆ. ಅದು ತುಂಬಾ ನಯವಾಗಿ. ಅಪ್ಪ ಅಮ್ಮ ಒಟ್ಟಿಗೆ ಜೀವನ ನಡೆಸುತ್ತಿದ್ದಾರೆ, ಅದೂ ಕೂಡ ತನ್ನದೇ ಆದ ರೀತಿಯಲ್ಲಿ. ಇಲ್ಲಿ ನಷ್ಟವೇನಾದರೂ ಆಗುತ್ತಿದ್ದರೆ ಅದು ಕೇವಲ ನನಗೆ ಮಾತ್ರ. ನನ್ನ ತಂದೆ ತಾಯಿಯ ಡಬಲ್ ಲೈಫ್ನೊಂದಿಗೆ ನಾನು ಪ್ರತಿದಿನ ರಾಜಿ ಮಾಡಿಕೊಳ್ಳಲೇಬೇಕು. ನಾನು ಸಹ ಹೆದರುತ್ತೇನೆ, ಒಂದು ವೇಳೆ ನಾನೂ ಕೂಡ ಡಬಲ್ ಲೈಫ್ ಬದುಕುವ ವ್ಯಸನಿಯಾದರೆ ಈ ಎಲ್ಲ ಜನರ ಪ್ರೀತಿ ಒಂದು ದಿನ ನನಗೆ ಸ್ಲೋ ಪಾಯ್ಸನ್ ಆಗಬಹುದು ಎಂದು ನಾನು ಮತ್ತಷ್ಟು ಯೋಚಿಸುತ್ತಾ ಕುಳಿತಿದ್ದಾಗ ಅಪ್ಪ ಹೇಳಿದರು, ಮಗಳೇ, ನೀನು ಓದು. ನಾನು ವೀಣಾಳನ್ನು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿ ಬರುತ್ತೇನೆ. ಹೌದಪ್ಪ ಎಂದು ಹೇಳುತ್ತಾ ನಾನು ರ್ಯಾಕ್ನಿಂದ ಪುಸ್ತಕವನ್ನು ಎಳೆದು ಅದನ್ನು ತಿರುಗಿಸಲು ಪ್ರಾರಂಭಿಸಿದೆ. ಮರುದಿನ ನಾನು ಶಾಲೆಗೆ ಬಂದಾಗ ರಂಜಿತಾಳನ್ನು ನಾನು ಗೇಟ್ನಲ್ಲಿಯೇ ಭೇಟಿಯಾದೆ. ಆಕೆ ಒಬ್ಬ ಹುಡುಗನೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಳು. ನಾನು ನಮ್ಮ ಮನೆಯಲ್ಲಿ ಇದನ್ನೆಲ್ಲ ನೋಡಿ ನೋಡಿ ನಾನು ಯೋಚಿಸುವ ದೃಷ್ಟಿಕೋನವೇ ಹಾಗಿತ್ತು. ಯಾರಾದರೂ ಹುಡುಗ-ಹುಡುಗಿ ನಗುತ್ತಾ ಮಾತನಾಡುವುದನ್ನು ನೋಡಿದರೆ ಅವರ ಸಂಬಂಧಗಳ ಬಗ್ಗೆ ನನಗೆ ಅನುಮಾನ ಬರುತ್ತಿತ್ತು. ನನ್ನ ಆಲೋಚನಾ ಕ್ರಮವೇ ಬದಲಾಗಿ ಹೋಗಿತ್ತು. ನಾನು ಮೊದಲು ಈ ರೀತಿ ಇರಲಿಲ್ಲ. ಆಗ ನಾನು ನೋಡಿದಾಗ ಆ ಹುಡುಗ ಬೇರಾರೂ ಆಗಿರಲಿಲ್ಲ. ರಂಜಿತಾಳ ಕೈ ಹಿಡಿದು ಮಾತನಾಡುತ್ತಿದ್ದ ಆ ಹುಡುಗನ ಹೆಸರು ನಕುಲ್ ಎಂದು. ನಾನು ಅವಳ ಹತ್ತಿರ ಹೋಗಿ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದೆ. ಹಲೋ ರಂಜಿತಾ, ಹೇಗಿದೀಯಾ ಅಂತ ಹೇಳಿದೆ. ರಂಜಿತಾ ನನ್ನ ಕೆನ್ನೆಗೆ ಒಂದು ಪ್ರೀತಿಯಿಂದ ಕೆನ್ನೆಗೆ ಬಾರಿಸಿ ಹೇಳಿದಳು, ನಾನು ಎಲ್ಲೋ ಹೊರಗೆ ಹೋದಾಗ ನೀನು ನನ್ನ ಮನೆಗೆ ಬರುತ್ತೀಯಾ? ಇವನೇ ನಕುಲ್, ನನ್ನ ಆತ್ಮೀಯ ಗೆಳೆಯ ಎಂದು ಮಾಧುರಿ ನಕುಲ್ನತ್ತ ಕೈ ತೋರಿಸಿ ಹೇಳಿದಾಗ ನಾನು ನಗಲು ಆರಂಭಿಸಿದೆ. ನೀನು ಪರಿಚಯಿಸುತ್ತಿರುವ ನಕುಲ್ ನನಗೆ ಗೊತ್ತಿಲ್ಲವೇ? ಹೌದು, ನಕುಲ್ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ನನಗೆ ಗೊತ್ತಿರಲಿಲ್ಲ. ಹೀಗೆ ಹೇಳುತ್ತಾ ಸುಮ್ಮನಾದೆ. ನಕುಲ್ ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ಚೇಷ್ಟೆಯಿತ್ತು. ನಂತರ ನಕುಲ್ ಕಣ್ಣು ಮಿಟುಕಿಸಿ ಹೇಳಿದ, ರಂಜಿತಾ, ನಿನ್ನ ಈ ಸ್ನೇಹಿತೆ ತುಂಬಾ ಸುಂದರ ಹಾಗೂ ಸ್ಮಾರ್ಟ್. ಹಾಗಾದರೆ ರಂಜಿತಾ ಕುರೂಪಿನಾ ಎಂದು ನಾನು ಮೂದಲಿಸಿದಾಗ ನಕುಲ್ ಮಾಧುರ್ಯತ ನೋಡಿ ಹೇಳಿದ, ರಂಜಿತಾ, ಕೆಟ್ಟದ್ದು ತಿಳಿಬೇಡ, ನಿನ್ನ ಗೆಳತಿ ನಮ್ಮಿಬ್ಬರ ಮಧ್ಯೆ ತಂದು ಹಾಕಲು ಯತ್ನಿಸುತ್ತಿದ್ದಾಳೆ ಎಂದಾಗ ರಂಜಿತಾ ನಗತೊಡಗಿದಳು.
ನನಗೂ ನಗದೇ ಇರಲಾಗಲಿಲ್ಲ. ಸಂಜೆ 4 ಗಂಟೆಯಿಂದ ನಾನು ರಂಜಿತಾಳನ್ನು ಹುಡುಕತೊಡಗಿದೆ. ಅವಳು ಸರಿಸುಮಾರು 3 ಗಂಟೆಯಿಂದ ತರಗತಿಯಿಂದ ಕಾಣೆಯಾಗಿದ್ದಳು. ನಕುಲ ಕೂಡ ಎಲ್ಲಿಯೂ ಕಾಣಿಸಲಿಲ್ಲ. ನಾನು ರಂಜಿತಾಳ ಗೆಳತಿ ಮೇಘನಾಳನ್ನು ಕೇಳಿದೆ. ಶಾಲೆಯ ಹಿಂದಿನ ತೋಟಕ್ಕೆ ಹೋಗಿರಬೇಕು ಎಂದು ನಗುತ್ತಾ ಹೇಳಿದಳು. ಇದನ್ನು ಕೇಳಿ ನನಗೆ ಬಹಳ ಆಶ್ಚರ್ಯವಾಯಿತು. ಸಮಯ 4:30 ಆಗಿದೆ. ಈ ಸಮಯದಲ್ಲಿ ಅವಳು ಹೋಗಿದ್ದಾದರೂ ಎಲ್ಲಿಗೆ? ಅಲ್ಲಿರುವ ಪ್ರದೇಶವು ಕಾಡುಗಳಿಂದ ಕೂಡಿದೆ. ಅವರಿಗೇನಾದರೂ ಬುದ್ಧಿ ಇದೆಯಾ ಎಂದುಕೊಂಡೆ. ಇಷ್ಟವಿಲ್ಲದಿದ್ದರೂ ಶಾಲೆಯ ಹಿತ್ತಲಿನ ಕಡೆಗೆ ತೆರಳಿದೆ. ಆದಾಗ್ಯೂ ಅಲ್ಲಿಗೆ ಹೋಗುವವರಿಗೆ ಅಪಾಯವು ಕಟ್ಟಿಟ್ಟ ಬುತ್ತಿ ಎಂಬುದು ನನಗೆ ಗೊತ್ತಿತ್ತು. ಕಳೆದ ತಿಂಗಳಷ್ಟೇ ಅದೇ ತೋಟದಲ್ಲಿ ಓರ್ವ ಶಾಲಾ ಬಾಲಕಿಯ ಶವ ಪತ್ತೆಯಾಗಿತ್ತು. ಕೆಲವು ಕ್ರಿಮಿನಲ್ಗಳು ಆಕೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದರು. ನನಗೂ ಅಲ್ಲಿಗೆ ಹೋಗಲು ತುಂಬಾ ಭಯವಾಗುತ್ತಿತ್ತು. ಆದರೂ ಸದ್ದಿಲ್ಲದೆ ಪೊದೆಗಳ ನಡುವೆ ನಡೆದು ತೋಟ ತಲುಪಿದೆ. ಅಲ್ಲಿ ರಂಜಿತಾ ಹಾಗೂ ನಕುಲ ದಟ್ಟವಾದ ಮರದ ಹಿಂದೆ ನಿಂತಿರುವುದನ್ನು ನಾನು ನೋಡಿದೆ. ನನ್ನ ತಲೆ ಗಿರ್ರೆಂದಿತು. ರಂಜಿತಾ ಹಾಗೂ ನಕುಲ ಇಲ್ಲಿ ಏನು ಮಾಡಲು ಬಂದಿದ್ದಾರೆ? ಓಹೋ, ಇವರಿಬ್ಬರ ಮಧ್ಯೆ ಏನೋ ಕಿತಾಪತಿ ನಡೆಯುತ್ತಿದೆ ಅನಿಸಿತು. ಆದ್ದರಿಂದ ನಾನು ಸದ್ದಾಗದಂತೆ ನಿಧಾನವಾಗಿ ಮತ್ತೊಂದು ಮರದತ್ತ ಸಾಗಿದೆ. ನಾನು ಆ ಮರದ ಹಿಂದೆ ನಿಂತಾಗ ನನ್ನ ಹೃದಯ ಬಡಿತ ನಿಂತು ಹೋಗಿತ್ತು. ರಂಜಿತಾ ತನ್ನ ಪ್ಯಾಂಟ್ ಅನ್ನು ಕೆಳಗೆ ಜಾರಿಸಿದ್ದು ನಾನು ನೋಡಿದೆ. ಹಾಗೆಯೇ ನಕುಲ್ ಕೂಡ ತನ್ನ ಪ್ಯಾಂಟ್ ಅನ್ನು ಕೆಳಗೆ ಜಾರಿಸಿದ. ಅವರಿಬ್ಬರೂ ಚಳಿಯಿಂದ ರಕ್ಷಿಸಿಕೊಳ್ಳಲು ಅಂಟಿಕೊಂಡಂತೆ ಒಬ್ಬರನ್ನೊಬ್ಬರು ತೋಳುಗಳಲ್ಲಿ ಬಂಧಿಸಿಕೊಂಡಿದ್ದರು. ಬಹಳ ದಿನಗಳ ನಂತರ ಭೇಟಿಯಾದವರಂತೆ. ಆಗ ನಾನು ನೋಡಿದ ದೃಶ್ಯ ಒಂದು ಹೀಗಿತ್ತು. ಅದು ನನ್ನ ರೋಮಗಳು ಎದ್ದು ನಿಲ್ಲುವಂತೆ ಮಾಡಿದವು. ನಾನು ಸುಮ್ಮನೆ ಮರಕ್ಕೆ ಒರಗಿ ನಿಂತು ಅವರ ಸಂಭೋಗ ಕ್ರಿಯೆಯನ್ನು ನೋಡುತ್ತಿದ್ದೆ. ಅವರಿಬ್ಬರೂ ಪೊದೆಯ ಕಡೆಗೆ ಹೋದಾಗ ನಾನು ಕೂಡ ಮರಗಳ ಹಿಂದಿನ ಪೊದೆಯಲ್ಲಿ ಅವಿತು ಕುಳಿತೆ. ಅವರ ಸಂಭೋಗ ಕ್ರಿಯೆ ವೇಗವಾಗಿ ನಡೆಯುತ್ತಿತ್ತು. ಹಿಂದೆ ಮುಂದೆ ಏನನ್ನೂ ನೋಡುತ್ತಿರಲಿಲ್ಲ. ಅವರಿಬ್ಬರ ಆಟ ಮುಗಿದ ನಂತರ ಇಬ್ಬರೂ ಪೊದೆ ದಾಟಿ ಶಾಲೆಯ ಮೈದಾನದತ್ತ ಸಾಗಿದಾಗ ರಂಜಿತಾಳ ಧ್ವನಿ ಕೇಳಿಸಿತು. ನಕುಲ್, ನೀನು ಮೊದಲು ಹೋಗು, ನಾವಿಬ್ಬರೂ ಒಟ್ಟಿಗೆ ಹೋದರೆ ಯಾರಿಗಾದರೂ ಅನುಮಾನ ಬರಬಹುದು ಎಂದು ಹೇಳುತ್ತಾ ರಂಜಿತಾ ಅಲ್ಲಿಯೇ ನಿಂತಳು. ನಕುಲ್ ಹೊರಟು ಹೋದ. ನಕುಲ್ ಹೋದ ತಕ್ಷಣ ಅವಳು ವೇಗವಾಗಿ ಹೆಜ್ಜೆ ಹಾಕುತ್ತಾ ಅಲ್ಲಿಂದ ಮುಂದೆ ಸಾಗಿದಳು. ನಾನು ರಂಜಿತಾಳನ್ನು ಹಿಡಿದು ಕೇಳಬೇಕು ಎಂದುಕೊಂಡೆ. ರಂಜಿತಾ, ನೀನು ಯಾವ ಕಾರಣದಿಂದ ನಕುಲ್ ಜೊತೆ ಈ ಆಟ ಆಡುತ್ತಿರುವೆ? ಕೊನೆಗೂ ನಾನು ರಂಜಿತಾಳನ್ನು ಹಿಡಿದೇ ಬಿಟ್ಟೆ. ಅವಳು ನನ್ನ ವೇಗದ ಹೆಜ್ಜೆಯ ಸಪ್ಪಳ ಕೇಳಿ ಆಶ್ಚರ್ಯದಿಂದ ತಿರುಗಿ ನೋಡಿದಳು. ಸಿಂಹವೊಂದು ಜಿಂಕೆಯ ಮೇಲೆ ಹಠಾತ್ತನೆ ದಾಳಿ ಮಾಡಿದಂತೆ, ಹುಷಾರಾಗುವುದಕ್ಕೆ ತಯಾರಾದಂತೆ ಅವಳು ಕೆಳಗೆ ಬೀಳುವುದರಲ್ಲಿ ಬಚಾವಾಗಿದ್ದಳು. ಅವಳು ಅಲ್ಲಿ ನನ್ನನ್ನು ನೋಡಿ ಅವಳಿಗೆ ಆಶ್ಚರ್ಯವಷ್ಟೇ ಅಲ್ಲ, ಭಯವೂ ಆಗಿತ್ತು. ಅವಳ ಮುಖ ಬಿಳುಚಿಕೊಂಡಿತ್ತು. ನಾನು ಅವಳ ಭುಜದ ಮೇಲೆ ಕೈಯಿಟ್ಟು, ನೀನು ನನ್ನ ಗೆಳತಿ, ಭಯವೇಕೆ ಎಂದೆ. ಯಾರಾದರೂ ತಮ್ಮ ಗೆಳತಿಯನ್ನು ಈ ರೀತಿ ಹೆದರುತ್ತಾರೆಯೇ? ನಾನು ನಿನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೆ. ಈಗ ಹೇಳು, ನೀನು ಇಲ್ಲಿಗೆ ಬಂದೆ. ರಂಜಿತಾ ಒಬ್ಬಳು ಒಳ್ಳೆಯ ನಡತೆಯ ಹುಡುಗಿ. ಅವಳಿಗೆ ಗೊತ್ತಿತ್ತು ನಾನು ಎಲ್ಲವನ್ನೂ ನೋಡಿದ್ದೇನೆ ಎಂದು. ಹಾಗಾಗಿ ಅವಳು ಯಾವುದೇ ನೆಪ ಮಾಡಲು ಪ್ರಯತ್ನಿಸದೆ, ಏನು ಮಾಡಲಿ ಶಿಲ್ಪ, ಹುಡುಗರು ಹೇಗೆ ಹಸ್ತಮೈಥುನಕ್ಕೆ ಅಂಟಿಕೊಳ್ಳುತ್ತಾರೆ, ನಾನು ಕೂಡ ಹಾಗೇ. ನಾನು ನನ್ನ ಸ್ತ್ರೀ ಕೈಗಳ ಸ್ಪರ್ಶಕ್ಕೆ ಅಂಟಿಕೊಂಡಿದ್ದೇನೆ. ನಾನು ಹೈರಾಣಾದೆ. ಏನು ಹೇಳುತ್ತಿದ್ದೀಯಾ? ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ಒಂದು ದಿನ ಸಂಜೆಯ ಸಮಯ. ನಾನು ನಕುಲ್ ಜೊತೆ ಶಾಲೆಯ ಗೇಟಿನಿಂದ ಹೊರಗೆ ಹೋದಾಗ ಅವನು, ಇಂದು ಶಾಲೆಯ ಹಿಂದಿನ ತೋಟಕ್ಕೆ ಹೋಗಿ ಬರೋಣ ಬಾ ಎಂದು ಹೇಳಿದ. ನನಗೂ ಹೋಗಬೇಕು ಎನಿಸಿತು. ನಾನು ಆತನ ಜೊತೆ ಗಾರ್ಡನ್ ತಲುಪಿದಾಗ ನಕುಲ್ ಇದ್ದಕ್ಕಿದ್ದಂತೆ ತಮಾಷೆ ಮಾಡುತ್ತಾ ನನ್ನ ಎದೆಯನ್ನು ಮುಟ್ಟಿದ. ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ಆಗ ನನ್ನ ಮೈ ಬಿಸಿಯಾಗಿ ನನ್ನ ಮೈ ಮೇಲಿನ ಕೂದಲುಗಳು ಎದ್ದು ನಿಂತವು. ನನ್ನ ದೇಹದ ಮೇಲೆ ಒಂದು ನಡುಕ ಬಂದು ಇಡೀ ದೇಹವನ್ನು ಹಾದುಹೋಯಿತು. ನುರಿತ ಆಟಗಾರನಂತೆ ನಕುಲ್ ಮತ್ತೆ ನನ್ನ ಬಳಿ ಬಂದು ನನ್ನ ಭುಜವನ್ನು ಮುದ್ದಿಸಿದ. ಪುರುಷನ ತೋಳುಗಳ ಮೊದಲ ಸ್ಪರ್ಶವು ಮಹಿಳೆಗೆ ಎಷ್ಟು ಅಲೌಕಿಕ, ಎಷ್ಟು ಆನಂದದಾಯಕ, ಆದಷ್ಟು ಆಹ್ಲಾದಕರವಾಗಿರುತ್ತದೆ ಎಂದು ನನಗೆ ಆ ದಿನವೇ ಅರಿವಾದದ್ದು. ಈಗ ನಾನೂ ಕೂಡ ನಕುಲನ ದೇಹವನ್ನು ಮುದ್ದಿಸತೊಡಗಿದೆ. ಅವನಿಗೂ ಸಹ ಸ್ತ್ರೀ ತೋಳುಗಳ ಸ್ಪರ್ಶ ಮೊದಲ ಬಾರಿಗೆ ಪರಿಚಯವಾಗಿತ್ತು. ನಾವು ಪರಸ್ಪರ ಒಬ್ಬರಿಗೊಬ್ಬರು ದೇಹವನ್ನು ಸ್ಪರ್ಶಿಸುವಾಗ ಎಷ್ಟು ಉತ್ಸುಕರಾಗಿರುತ್ತೇವೆ ಎಂದರೆ, ನಾವು ಬೆತ್ತಲೆಯಾಗಿದ್ದೇವೆ ಎಂಬ ಪ್ರಜ್ಞೆಯನ್ನು ಸಹ ಕಳೆದುಕೊಂಡಿರುತ್ತೇವೆ.
ಕಳೆದು ಹೋದ ರೈಲನ್ನು ಹಿಡಿಯಲು ಪ್ರಯಾಣಿಕರು ಹೇಗೆ ಒದ್ದಾಡುತ್ತಿರುತ್ತಾರೋ ಹಾಗೆಯೇ ನಾವು ಸಹ ಪರಸ್ಪರರ ತೋಳುಗಳಲ್ಲಿ ಸಿಲುಕಿಕೊಳ್ಳಲು ಒದ್ದಾಡುತ್ತೇವೆ. ನಂತರ ನಾವು ಒಬ್ಬರನ್ನೊಬ್ಬರು ಮುದ್ದಿಸುತ್ತಾ ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಮುಗಿದು ಹೋಗಿ ಬಿಡುತ್ತದೆ. ಅವನು ನನ್ನ ಕಣ್ಣುಗಳನ್ನು ದಿಟ್ಟಿಸಿ ನೋಡುತ್ತಾ ನನ್ನ ತೋಳುಗಳಿಗೆ ಬರಲು ಆತುರನಾಗಿರುತ್ತಿದ್ದನು. ಸಂಭೋಗದ ನಂತರ ನನಗೆ ಇದೆಲ್ಲ ಏಕೆ ಬೇಕಿತ್ತು ಎಂದು ತುಂಬಾ ಪಶ್ಚಾತ್ತಾಪವಾಯಿತು. ಆದರೆ ಮರುದಿನ ಮತ್ತೆ ತನ್ನಷ್ಟಕ್ಕೆ ತಾನೇ ನಕುಲ್ ಹಿಂದೆ ಕಾಡಿಗೆ ಹೋಗುತ್ತಿದ್ದೆ. ಈ ಸಂಭೋಗದ ಸ್ಪರ್ಶ ಒಂಥರ ವಿಚಿತ್ರವಾದ ಜಾದು. ಬೇಡವೆಂದರೂ ನನಗೂ ನಕುಲ್ಗೂ ತಡೆದುಕೊಳ್ಳಲು ಆಗುತ್ತಿರಲಿಲ್ಲ. ನಾವು ಅದಕ್ಕೆ ವ್ಯಸನಿಯಾಗಿ ಬಿಟ್ಟಿದ್ದೇವೆ. ಶಿಲ್ಪಾ, ನಮ್ಮ ಸಂಬಂಧವನ್ನು ಯಾರೊಂದಿಗೂ ಹೇಳಬೇಡ. ನೀನು ಎಲ್ಲಾ ನೋಡಿದ್ದರೂ ಏನನ್ನೂ ನೋಡಿಲ್ಲ ಎಂದು ತಿಳಿದುಕೋ. ನಾನು ಮೃದುವಾಗಿ ಮುಗುಳ್ನಕ್ಕೂ ನಂತರ ನಾನು ಅವಳ ತೋಳನ್ನು ಹಿಡಿದು ನೆಲದ ಕಡೆಗೆ ಎಳೆದೆ. ನಂತರ ನಾನು ಗ್ರೌಂಡ್ನ ಮಧ್ಯಭಾಗಕ್ಕೆ ಬಂದು ಹೇಳಿದೆ, ನಾನು ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ ಎಂದೆ. ನಾನು ನಿನ್ನ ಗೆಳತಿ. ನೀನಿನ್ನೂ ತುಂಬಾ ಚಿಕ್ಕವಳು. ಈ ಜಗತ್ತಿನಲ್ಲಿ ಅಂತಹ ಬಹಳ ಜನರಿದ್ದಾರೆ. ಅವರಿಗೆ ಮಕ್ಕಳಿದ್ದರೂ ನಿಮ್ಮಂತೆಯೇ ಮಾಡುತ್ತಾರೆ. ಅವರಿಗೆ ಯಾರೂ ಏನೂ ಹೇಳೋದಿಲ್ಲ, ಇನ್ನು ನಿಮಗ್ಯಾರಿಗೂ ಹೇಳ್ತಾರೆ. ಹೀಗೆ ಹೇಳುತ್ತಾ ನಾನು ಮನೆಯ ಕಡೆಗೆ ಹೋಗಲಾರಂಭಿಸಿದಾಗ ರಂಜಿತಾ ಹೇಳಿದಳು, ನಾಳೆ ನನ್ನ ಅಕ್ಕನ ಮದುವೆ. ನೀನು ಖಂಡಿತ ಬರಲೇಬೇಕು ಅಂತ ಹೇಳಿದಳು. ನಾನು ತಿರುಗಿ, ಓಹ್, ಇದು ತುಂಬಾ ಖುಷಿಯ ವಿಚಾರ. ನೀನು ಈ ವಿಷಯ ಮುಂಚೆಯೇ ಯಾಕೆ ಹೇಳಲಿಲ್ಲ? ನಾನು ಖಂಡಿತ ಬರುತ್ತೇನೆ. ಆದರೆ ರಂಜಿತಾ, ನಿನಗೆ ಮತ್ತು ನಕುಲ್ಗೆ ಈ ಆಟ ಆಡಲು ಪ್ರೇರಣೆ ಯಾರಿಂದ ಸಿಕ್ತು? ನನಗೆ ಇದನ್ನು ತಿಳಿದುಕೊಳ್ಳಲು ತುಂಬಾ ಕುತೂಹಲವಿದೆ. ನಮ್ಮ ಅಪ್ಪ ಅಮ್ಮನಿಂದ ಎಂದು ಹೀಗೆ ಹೇಳುತ್ತಾ ಮುಂದೆ ಹೆಜ್ಜೆ ಹಾಕಿದಳು. ನಾನು ಬಹಳ ಅಸಮಾಧಾನದಿಂದ ಸಂಜೆ 6 ಗಂಟೆಗೆ ಮನೆಗೆ ಹಿಂತಿರುಗಿದಾಗ ಅಮ್ಮ ಬಂದಿದ್ದರು. ಅಪ್ಪ ಮತ್ತೆ ಎಲ್ಲೋ ಪ್ರವಾಸಕ್ಕೆ ಹೋಗಿದ್ದರು. ನಾನು ಅಮ್ಮನನ್ನು ಭೇಟಿಯಾಗಿ ಅವಳನ್ನು ಮಾತಾಡಿಸಿ ನಂತರ ನನ್ನ ಕೋಣೆ ಒಳಗಡೆ ಬಂದೆ. ಅಮ್ಮ ಬಹುಶಃ ಎಲ್ಲೋ ಹೊರಟಿದ್ದಳು. ಅವಳು ನನ್ನ ಕೋಣೆಗೆ ಬಂದು, ಫ್ರಿಡ್ಜ್ನಲ್ಲಿ ಊಟವಿದೆ, ನಿನಗೆ ಹಸಿವಾದಾಗ ತಿನ್ನು, ನನಗಾಗಿ ಕಾಯಬೇಡ ಎನ್ನುತ್ತಾ ಅಮ್ಮ ಎಲ್ಲಿಗೋ ಹೊರಟು ಹೋದಳು. ನಾನು ಅವಳನ್ನು ಕೇಳಲಿಲ್ಲ, ನೀನೀಗ ಒಬ್ಬಳೇ ಇಡೀ ರಾತ್ರಿ ಎಲ್ಲಿರುತ್ತೀಯಾ ಎಂದು. ಏಕೆಂದರೆ ನನಗೆ ಗೊತ್ತಿತ್ತು ಅವಳು ಇಡೀ ರಾತ್ರಿ ವೇದಾಂತ್ ಅಂಕಲ್ ಜೊತೆ ಇರುತ್ತಾಳೆ ಎಂದು. ಅವಳು ವೇದಾಂತ್ ಅಂಕಲ್ನೊಂದಿಗಿನ ಸಂಬಂಧವನ್ನು ನನ್ನ ಬಳಿ ಬಹಿರಂಗಪಡಿಸುವುದು ಅವಳಿಗೆ ಇಷ್ಟವಿರಲಿಲ್ಲ. ನನಗೆ ಎಲ್ಲವೂ ತಿಳಿದಿತ್ತು. ಅಮ್ಮ ಹೋದ ನಂತರ ನಾನು ಆಲೋಚನೆಗಳಲ್ಲಿ ಮುಳುಗಿದೆ. ಬಾಹುಗಳ ಸ್ಪರ್ಶವು ಅಷ್ಟು ಸುಖಕರವಾಗಿರುತ್ತಾ? ಅದಿಲ್ಲದೆ ರಂಜಿತಾ ಜೀವಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಅದು ಅಲ್ಲದೆ ಬಾಹುಗಳ ಸ್ಪರ್ಶವನ್ನು ಸವಿಯಲು ಅಮ್ಮ ವೇದಾಂತ್ ಅಂಕಲ್ ಮನೆಗೆ ಹೋದಳು. ವೀಣಾಗೆ ನನ್ನ ತಂದೆಯ ಸ್ಪರ್ಶ ಸುಖ ಸವಿಯದೆ ಬದುಕಲು ಸಾಧ್ಯವಿಲ್ಲ. ಜೊತೆಯಾಗಿ ಸ್ಪರ್ಶ ಸುಖ ಅನುಭವಿಸುತ್ತಾ ಮಲಗುವುದು ಐಸ್ ಕ್ರೀಂ ಹಾಗೂ ಮಿಠಾಯಿಗಿಂತ ರುಚಿಯೇ? ನಾನು ಇದನ್ನು ನಂಬುವುದಿಲ್ಲ. ಇದೆಲ್ಲವೂ ಸುಳ್ಳು. ಜೀವನದ ಎಲ್ಲ ಸುಖಗಳಲ್ಲಿ ದೈಹಿಕ ಸುಖ ಹೇಗೆ ದೊಡ್ಡದಾಗುತ್ತದೆ? ಹೀಗೆ ಯೋಚಿಸುತ್ತಾ ಹಾಗೆಯೇ ನಿದ್ದೆ ಬರತೊಡಗಿದಾಗ ನನಗೆ ಥಟ್ಟನೆ ನೆನಪಿಗೆ ಬಂತು, ಇನ್ನೂ ಊಟ ಮಾಡಿರಲಿಲ್ಲ. ನಾನು ಎದ್ದು ಫ್ರಿಡ್ಜ್ ತೆರೆದೆ, ಊಟ ತೆಗೆದು ನೋಡಿದೆ. ನನಗಷ್ಟು ಹಸಿವಾಗಿರಲಿಲ್ಲ. ಒಂದಿಷ್ಟು ರೊಟ್ಟಿ ತಿಂದು ತಟ್ಟೆಯನ್ನು ಪಕ್ಕಕ್ಕೆ ತಳ್ಳಿ ಕೈ ತೊಳೆಯದೆಯೇ ಹಾಸಿಗೆಯ ಮೇಲೆ ಹೋಗಿ ಮಲಗಿದೆ. ಆ ಸಮಯದಲ್ಲಿ ನಮ್ಮ ನಗರದಲ್ಲಿ ಒಂದು ವಿಚಿತ್ರ ಘಟನೆಯೊಂದು ನಡೆಯುತ್ತಿತ್ತು. ನನ್ನನ್ನು ನಂಬಿ ಪೊಲೀಸರು ಈಗಾಗಲೇ 2 ಮೇಲೆ ಗುಂಡಿನ ದಾಳಿ ನಡೆಸಿದ್ದರು. ಹೊರಗೆ ಯಾರಾದರೂ ಕಂಡರೆ ಗುಂಡು ಹಾರಿಸುವಂತೆ ಆದೇಶ ನೀಡಲಾಗಿತ್ತು. ಸುತ್ತಮುತ್ತ ಯಾರೂ ಇಲ್ಲದ ಕಾರಣ ನಾನು ಇಲ್ಲಿ ಸುರಕ್ಷಿತವಾಗಿದ್ದೆ. ಪೊಲೀಸರು ಕೂಡ ಇಲ್ಲಿರಲಿಲ್ಲ. ಒಂದು ವೇಳೆ ಪೊಲೀಸರು ಇಲ್ಲಿಗೆ ಬಂದರೆ ನಾನು ತಪ್ಪಿಸಿಕೊಳ್ಳುವುದು ಕಷ್ಟಸಾಧ್ಯ ಎಂದು ಹೇಳುತ್ತಾ ಮಲಗಿದೆ. ಎಚ್ಚರವಾದಾಗ ಬೆಳಿಗ್ಗೆಯಾಗಿತ್ತು. ಈ ರಾತ್ರಿ ಮತ್ತು ಬೆಳಿಗ್ಗೆಯ ನಡುವೆ ಒಂದು ಘಟನೆ ನಡೆಯಿತು. ಅದನ್ನು ನಾನೀಗ ಹೇಳುವೆ. ರಾತ್ರಿ ಒಬ್ಬ ವ್ಯಕ್ತಿ ನಡುಗುತ್ತಾ ನನ್ನ ಮನೆ ಬಾಗಿಲಿನಲ್ಲಿ ನಿಂತಿದ್ದ. ನನಗೆ ಅವನ ಬಗ್ಗೆ ಕನಿಕರವಾಯಿತು. ಅವನು ನಿಜಕ್ಕೂ ಸಮಸ್ಯೆಗಳ ಒಳಗೆ ಬಿದ್ದಿದ್ದ. ನಾನು ನಡುಗುವ ಕೈಗಳಿಂದ ಬಾಗಿಲು ತೆರೆದೆ. ಅವನು ಸುಮಾರು 20-21ರ ಬುದ್ಧಿವಂತ ಯುವಕ. ಕರ್ಫ್ಯೂನ ಆ ವಿಚಿತ್ರ ವಾತಾವರಣದಿಂದ ಆತ ಭಯದಿಂದ ನಡುಗುತ್ತಿದ್ದ. ಅವನ ಮುಖದಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ನಡುಗುವ ಕಾಲುಗಳೊಂದಿಗೆ ಒಳಗೆ ಬಂದು ಸೋಫಾದ ಮೇಲೆ ಕುಳಿತು ನಿಟ್ಟುಸಿರು ಬಿಟ್ಟ. ನನಗೆ 1 ಲೋಟ ನೀರು ಕೊಡಿ, ಬೆಳಗ್ಗಿನಿಂದ ನೀರು ಕುಡಿದಿಲ್ಲ, ಬಹಳ ಬಾಯಾರಿಕೆ ಆಗ್ತಿದೆ ಅಂದ. ನಾನು ಒಳಗೆ ಬಂದು ಲೈಟ್ ಆನ್ ಮಾಡಿ ಹೋಗಿ 1 ಲೋಟ ನೀರು ತಂದು ಕೊಟ್ಟೆ. ಆತ ಲೋಟದಲ್ಲಿದ್ದ ನೀರನ್ನೆಲ್ಲ ಒಂದೇ ಉಸಿರಿಗೆ ಕುಡಿದ. ನಂತರ ಅವನು ಹೇಳಿದ, ಇನ್ನೊಂದು ಗ್ಲಾಸ್. ಈಗ ನನಗೆ ಅರ್ಥವಾಯಿತು ಜೀವನವು ಎಷ್ಟು ಮೌಲ್ಯಯುತವಾದುದೆಂದು. ನೀನು ಒಳಗೆ ಕುಳಿತಿದ್ದೀಯ ಅಲ್ಲವೇ?
ಆದರೆ ಹೊರಗಡೆ ಜನಗಳು ಕುರಿಮೇಕೆಗಳಂತೆ ಒಬ್ಬರನ್ನೊಬ್ಬರು ಕಡಿದುಕೊಂಡು ಸಾಯುತ್ತಿದ್ದಾರೆ. ನಾನು ಹೇಗೆ ಬದುಕುಳಿದಿದ್ದೇನೆ ಎಂದು ನನಗೆ ತಿಳಿದಿಲ್ಲ. ನಾನು 3 ಲೋಟ ನೀರು ಕುಡಿದಿದ್ದರಿಂದ ನನಗೆ ಸ್ವಲ್ಪ ಆರಾಮಾದ ಹಾಗೆ ಆಗಿದೆ. ಹಾಸಿಗೆಯ ಮೇಲೆ ಕುಳಿತುಕೊಂಡು ನಾನು ಕೇಳಿದೆ, ನೀವು ಹೇಗೆ ಡಿಕ್ಕಿ ಹಾಕಿಕೊಂಡಿರಿ? ಅಮ್ಮನ ಸೀರೆಯನ್ನು ಹಿಂದಿರುಗಿಸಲು ಬಂದಿದ್ದೆ. ಹಿಂದಿರುಗಿಸಿ ಬಂದಾಗ ಇಡೀ ದೃಶ್ಯವೇ ಬದಲಾಗಿ ಹೋಗಿತ್ತು. ಸುತ್ತಲೂ ಜನರು ತಮ್ಮಲ್ಲೇ ಹೊಡೆದುಕೊಂಡು ಸಾಯುತ್ತಿದ್ದರು. ಹತ್ತಿರದಲ್ಲಿದ್ದ ವ್ಯಕ್ತಿಯನ್ನು ಕೇಳಿದಾಗ ಇಲ್ಲಿಂದ ಬೇಗ ಹೊರಡು, ಇಲ್ಲಿರುವುದು ಸರಿಯಲ್ಲ ಎಂದನು. ಯುವಕನ ವ್ಯಕ್ತಿತ್ವವು ಸಾಕಷ್ಟು ಪ್ರಭಾವಶಾಲಿಯಾಗಿತ್ತು. ಅವನ ಎದೆ ಅಗಲವಾಗಿತ್ತು, ಅವನ ತೋಳುಗಳು ಬಲವಾಗಿದ್ದವು, ಅವನ ಕಣ್ಣುಗಳಲ್ಲಿ ಅದ್ಭುತವಾದ ಲೈಂಗಿಕ ಆಹ್ವಾನವಿತ್ತು. ಅವನು ಸಂಪೂರ್ಣವಾಗಿ ಪುರುಷ ಸೌಂದರ್ಯದಿಂದ ತುಂಬಿದ್ದ. ಅವನ ಬಗ್ಗೆಯೇ ಯೋಚಿಸುತ್ತಾ ನಾನು ನಿದ್ದೆಗೆ ಜಾರಿದೆ. ರಾತ್ರಿ 2 ಗಂಟೆಯ ಸುಮಾರಿಗೆ ಪೊಲೀಸರು ಹೊರಗೆ ಓಡಾಡುತ್ತಿರುವ ಬೂಟಿನ ಸದ್ದು ಕೇಳಿ ಇದ್ದಕ್ಕಿದ್ದಂತೆ ಕಣ್ಣು ತೆರೆದೆ. ನನಗೆ ಎಚ್ಚರವಾಗಿರುವುದರಿಂದ ನಾನೇಕೆ ಬಾತ್ರೂಮಿಗೆ ಹೋಗಿ ಮೂತ್ರ ಮಾಡಬಾರದು ಅಂದುಕೊಂಡೆ. ಹೊರಗಡೆ ಕಾಲಿಡುವ ಆ ಕತ್ತಲೆಯ ಸಮಯದಲ್ಲಿ ನನ್ನ ಪ್ರತಿಯೊಂದು ಅಂಗವೂ ಭಯದಿಂದ ನಡುಗಿತು. ನಾನು ರಾತ್ರಿ ಬಲ್ಬ್ ಅನ್ನು ಹತ್ತಿಸಿದೆ. ಯುವಕನೋ ಎಚ್ಚರಗೊಂಡಿದ್ದ. ನಾನು ಹಾಸಿಗೆಯಿಂದ ಎದ್ದೇಳಲು ಪ್ರಾರಂಭಿಸಿದಾಗ ಅವನು ಕೇಳಿದ, ನೀವು ಬಾಗಿಲು ತೆರೆಯಲು ಹೋಗುತ್ತಿದ್ದೀರಾ? ಅಪ್ಪಿತಪ್ಪಿಯೂ ಬಾಗಿಲು ತೆರೆಯಬೇಡಿ. ಪೊಲೀಸರು ಗಸ್ತು ತಿರುಗುತ್ತಿದ್ದಾರೆ. ಹಿಂದೂ ಮುಸ್ಲಿಮರು ಪರಸ್ಪರ ಹೊಡೆದಾಡಿಕೊಳ್ಳುತ್ತಿದ್ದಾರೆ. ನಾನು ಕಿಟಕಿಯಿಂದ ಎಲ್ಲವನ್ನೂ ನೋಡುತ್ತಿದ್ದೇನೆ. ಅಷ್ಟರಲ್ಲಿ ಮತ್ತೆ ಯಾರೋ ಬಾಗಿಲು ಬಡಿದರು. ನಾನು ಭಯದಿಂದ ತತ್ತರಿಸಿ ಹೋದೆ. ಬಾಗಿಲಿನ ಮೇಲೆ ಅಂಗೈಗಳ ತಟ್ಟುವಿಕೆ ಹೆಚ್ಚಾಗುತ್ತಿತ್ತು. ನಂತರ ಇನ್ನೂ ಕೆಲವರು ಬಾಗಿಲನ್ನು ಒಡೆಯಲು ಪ್ರಾರಂಭಿಸಿದರು. ಯುವಕ ಸೋಫಾದಿಂದ ಎದ್ದು ಬಾಗಿಲ ಬಳಿ ನಿಂತು ಚಿಂತಾಕ್ರಾಂತನಾಗಿ ಹೇಳಿದ, ಇವರು ಬಹಳ ಜನರಿದ್ದಾರೆ. ಬಾಗಿಲನ್ನು ಮುರಿಯಬಹುದು. ಆದರೆ ಭಯಪಡುವಂಥದೇನೂ ಇಲ್ಲ. ನಿಮ್ಮ ಬಳಿ ಆಯುಧವೇನಾದರೂ ಇದ್ದರೆ ತನ್ನಿ. ನಾನು ವರಾಂಡಾದ ಬಳಿ ಓಡಿ ಹೋಗಿ 2 ಬಲವಾದ ಬಿದಿರಿನ ಕೋಲುಗಳನ್ನು ತೆಗೆದುಕೊಂಡು ಕೋಣೆಗೆ ಬಂದೆ. ಆ ಯುವಕನು ಆ ಕೋಲುಗಳನ್ನು ಬಾಗಿಲಿಗೆ ಒತ್ತಿಕೊಂಡು ಹೇಳಿದ, ಕಾಲುಗಳು ತುಂಬಾ ಬಲಿಷ್ಠವಾಗಿವೆ. ಇದನ್ನು ನಾನು ಬಾಗಿಲಿಗೆ ಗಟ್ಟಿಯಾಗಿ ಹಿಡಿದು ಕೂರುತ್ತೇನೆ. ಯುವಕನಿಗೆ ತುಂಬಾ ಧೈರ್ಯ, ಉತ್ಸಾಹವಿತ್ತು. ಬಾಗಿಲು ಮುರಿಯಿತು, ಆದರೆ ಅವನು ಲಾಠಿಗಳನ್ನು ಬಿಡಲಿಲ್ಲ. ಗುಂಪುಗಳು ಹೆಚ್ಚಾಗುತ್ತಾ ಹೋಯಿತು. ಹೊರಗಿನಿಂದ ತಳ್ಳುವಿಕೆ ಜಾಸ್ತಿಯಾಗಿ ಅವನ ಕೈಯಿಂದ ಲಾಠಿ ಜಾರಿ ಕೆಳಗೆ ಬಿತ್ತು. ಯುವಕ ಬೆವರಿ ಹೋದ. ಅಷ್ಟರಲ್ಲಿ ಪೊಲೀಸರು ಆಗಮಿಸಿದಾಗ ಉದ್ರಿಕ್ತರ ಗುಂಪು ಅಲ್ಲಿಂದ ಓಡಿಹೋಯಿತು. ಆಗ ನಮ್ಮ ಜೀವಕ್ಕೆ ಜೀವ ಬಂತು. ಆ ಯುವಕ, ನಾವು ಸಾವಿನಿಂದ ಪಾರಾಗಿರಬಹುದು. ನೀನು ಹಾಸಿಗೆಯ ಮಂಚವನ್ನು ಬಾಗಿಲಿಗೆ ಒತ್ತಿ ಹತ್ತಿರ ಇರಿಸು. ಹಾಸಿಗೆಯ ಆಸರೆಯಿಂದ ಬಾಗಿಲು ಬೀಳುವುದಿಲ್ಲ ಎಂದ. ನಾನು ಹಾಸಿಗೆಯನ್ನು ಎಳೆದು ಬಾಗಿಲಿನ ಹತ್ತಿರ ಇರಿಸಿದೆ. ಆಗ ಆ ಯುವಕನಿಗೆ ನಾನು ಕೇಳಿದೆ, ಹಿಂದೂ ಮುಸ್ಲಿಮರು ತಮ್ಮಲ್ಲೇ ಜಗಳವಾಡಿಕೊಂಡು ಸಾಗುತ್ತಿರುವುದು ಅದು ನಿಜವೇ? ಒಂದೇ ಒಂದು ಮಸೀದಿಯಷ್ಟೇ ಬಿದ್ದಿರೋದು ತಾನೇ, ಪರಸ್ಪರ ಪ್ರೀತಿ ವಿಶ್ವಾಸಗಳು ಬಿದ್ದಿಲ್ಲ ಅಲ್ಲವೇ? ಯಾರೋ ಕೆಲವು ಮತಾಂಧ ಹಿಂದೂಗಳು ಮಸೀದಿಯನ್ನು ಕೆಡವಿದ ತಕ್ಷಣ ಈ ಮುಸ್ಲಿಮರು ಇಡೀ ಹಿಂದೂ ಸಮಾಜವನ್ನು ತಮ್ಮ ಶತ್ರುಗಳೆಂದು ಪರಿಗಣಿಸುವುದು ತಪ್ಪಲ್ಲವೇ? ಅವರೆಲ್ಲರೂ ಧರ್ಮಾಂಧರಲ್ಲದೆ ಮತ್ತಿನ್ನೇನು? ಈಗ ವಾದ ಮಾಡುವುದರಿಂದ ಏನು ಪ್ರಯೋಜನ? ಯಾವುದೇ ಕುಟುಂಬ, ಸಮಾಜ ಅಥವಾ ದೇಶದಲ್ಲಿ ಕೆಲವೇ ಜನರು ತಪ್ಪು ಕೆಲಸಗಳನ್ನು ಮಾಡುತ್ತಾರೆ. ಆದರೆ ಅಂತಹ ಸಂದರ್ಭಗಳಲ್ಲಿ ಅವರ ಸಂಖ್ಯೆ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ಧರ್ಮಾಭಿಮಾನಿಗಳಲ್ಲದವರು ಕೂಡ ಅವರ ಅನುಯಾಯಿಗಳಾಗುತ್ತಾರೆ. ತುಂಬಾ ರಾತ್ರಿಯಾಗಿದೆ, ನೀನಿನ್ನು ಮಲಗು. ಪೊಲೀಸರು ಹೊರಗೆ ರಸ್ತೆಯಲ್ಲಿ ನಿಂತಿದ್ದಾರೆ. ಅವರು ನಮ್ಮನ್ನು ರಕ್ಷಿಸುತ್ತಿದ್ದಾರೆ. ಹೀಗೆ ಹೇಳುತ್ತಾ ಯುವಕ ನಿದ್ದೆಗೆ ಜಾರಿದ. ರಾತ್ರಿಯ ಬಲ್ಬ್ ಸ್ವಿಚ್ ಆಫ್ ಮಾಡಿ ಮಲಗಲು ಪ್ರಯತ್ನಿಸಿದೆ. ಆಗ ನನಗೆ ನೆನಪಾಯಿತು, ಮೂತ್ರ ವಿಸರ್ಜನೆಗೆ ಹೋಗಬೇಕು ಎಂದು. ಅಂತಹ ಸಂದರ್ಭಗಳಲ್ಲಿ ಮೆದುಳು ಎಲ್ಲಿ ಕೆಲಸ ಮಾಡುತ್ತದೆ? ನಾನು ಎದ್ದಾಗ ಲೈಟ್ ಆನ್ ಮಾಡಲು ಮರೆತೆ. ಕತ್ತಲಲ್ಲಿ 2-3 ಹೆಜ್ಜೆ ಹಾಕುವಷ್ಟರಲ್ಲಿ ನನ್ನ ಕಾಲು ಸೋಫಾಕ್ಕೆ ಬಡಿದು ಆ ಯುವಕನ ಮೇಲೆ ಬಿದ್ದೆ. ನನ್ನ ಕಾಲಿಗೆ ತುಂಬಾ ನೋವಾಗಿತ್ತು. ನಾನು ಏಳಬೇಕೆಂದರೂ ನನಗೆ ಏಳಲಾಗಲಿಲ್ಲ. ಯುವಕ ಗಾಬರಿಯಿಂದ ಎದ್ದು ಕುಳಿತು ಗಾಬರಿಯ ದನಿಯಲ್ಲಿ ಹೇಳಿದ, ಅರೆ, ನೀವಿಲ್ಲಿ ಏನು ಮಾಡುತ್ತಿದ್ದೀರಿ? ನೀವು ಲೈಟ್ ಆನ್ ಮಾಡ್ಬೇಕಿತ್ತು. ಬಹುಶಃ ನಿಮಗೆ ಪೆಟ್ಟಾಯಿತೇನೋ? ಹೌದು, ದಯವಿಟ್ಟು ನನಗೆ ಸ್ವಲ್ಪ ಸಹಾಯ ಮಾಡಿ. ನಾನು ಮೂತ್ರ ಮಾಡಲು ಹೋಗಬೇಕಿತ್ತು. ಆಗ ನನ್ನ ಕಾಲು ಸೋಫಾಗೆ ಬಡಿದು ನಾನು ನಿನ್ನ ಮೇಲೆ ಬಿದ್ದೆ ಎಂದು ಹೇಳಿದ ತಕ್ಷಣ ಅವನು ನನ್ನನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದ. ಆಮೇಲೆ ಲೈಟ್ ಆನ್ ಮಾಡಿದ. ನೀವು ಎದ್ದೇಳಬೇಕಿತ್ತು ಎಂದು ಹೇಳುತ್ತಾ ನನ್ನ ಹತ್ತಿರ ಕುಳಿತುಕೊಂಡ.
ಈಗ ನಾನು ಅವನನ್ನೇ ನೋಡುತ್ತಿದ್ದೆ. ಅವನ ಪುರುಷತ್ವದ ತೋಳುಗಳ ಮೊದಲ ಸ್ಪರ್ಶವು ನಿಜವಾಗಿಯೂ ನನ್ನನ್ನು ಭಾವಪರವಶಗೊಳಿಸಿತು. ಆಗ ನನಗಾದ ಸಂತೋಷ ಹಾಗೂ ಆ ಸ್ಪರ್ಶವನ್ನು ನಾನು ಹೇಗೆ ವರ್ಣಿಸಲಿ, ನನಗೆ ಪದಗಳು ಸಿಗತ್ತಿಲ್ಲ. ಈಗ ನನಗೆ ರಂಜಿತಾಳ ಮಾತು ನೆನಪಾಯಿತು. ಯುವಕ ಸ್ಪರ್ಶಿಸಿದ ನನ್ನ ಆ ಅಂಗಗಳ ಮೇಲೆ ನಾನು ಪದೇ ಪದೇ ನನ್ನ ಬೆರಳುಗಳನ್ನು ಆಡಿಸುತ್ತಿದ್ದೆ. ಇದರಿಂದ ನಾನು ಆತ್ಮತೃಪ್ತಿ ಪಡೆಯುತ್ತಿದ್ದೆ. ಆಗ ಯುವಕ ಹೇಳಿದ, ಹೆಚ್ಚೇನು ಗಾಯವಾಗಿಲ್ಲ ತಾನೇ ಎಂದ. ನಾನು ಅವನನ್ನೇ ನೋಡುತ್ತಿದ್ದೆ. ಅವನು ನನ್ನ ಮುಖದ ಅಭಿವ್ಯಕ್ತಿಗಳನ್ನು ಓದಲು ಪ್ರಯತ್ನಿಸುತ್ತಿದ್ದನು. ನಾನು ಅವನ ಹತ್ತಿರ ಬಂದು ಹೇಳಿದೆ, ನನ್ನ ಕಾಲುಗಳು ಜೋರಾಗಿ ಸೋಫಾಗೆ ಹೊಡೆದಿದ್ದರಿಂದ ಗಾಯವಾಗುವುದಂತೂ ಖಚಿತವಲ್ಲವೇ ಎಂದೆ. ನನಗೆ ನಾಚಿಕೆಯಾಗಬೇಕು. ನನ್ನಿಂದಾಗಿ ನೀವು ಗಾಯಗೊಂಡಿರಿ. ಈ ಮನೆಯಲ್ಲಿ ನೀವು ಒಂಟಿಯಾಗಿ ಇರುತ್ತೀರಾ? ನಿಮ್ಮಪ್ಪಮ್ಮ ನಿಮ್ಮೊಂದಿಗೆ ವಾಸಿಸುವುದಿಲ್ಲವೇ? ಯುವಕ ಏನನ್ನೂ ಮಾಡಲು ರೆಡಿಯಾದವನಂತೆ ಕೇಳಿದ. ಒಂದು ಕ್ಷಣದ ಹಿಂದೆ ನಂಬಿಕೆಯ ಬಗ್ಗೆ ಮಾತಾಡುತ್ತಿದ್ದ ವ್ಯಕ್ತಿ, ನನಗೀಗ ಆತ ಎಂತಹ ಸುಳ್ಳುಗಾರ ಎಂಬುದು ಅರ್ಥವಾಯಿತು. ಅವನ ಕಣ್ಣುಗಳು ಈಗ ನನ್ನ ದೇಹದ ಮೇಲೆಯೇ ಇತ್ತು. ಈ ವಿಷಯದಲ್ಲಿ ಪುರುಷನೆಂದಿಗೂ ವಿಶ್ವಾಸಾರ್ಹನಾಗಲು ಸಾಧ್ಯವೇ ಇಲ್ಲ. ನಾನೂ ಕೂಡ ಸುಳ್ಳಿಯೇ ಆಗಿದ್ದೆ. ಒಂಟಿಯಾಗಿದ್ದೇನೆ ಎಂದು ಅಳುತ್ತಿದ್ದ ನಾನು ಈಗ ಆ ಯುವಕನ ಪುರುಷತ್ವದ ಬಾಹುಗಳ ಸ್ಪರ್ಶಕ್ಕಾಗಿ ಹಂಬಲಿಸುತ್ತಿದ್ದೆ. ನಾವಿಬ್ಬರೂ ಮನುಷ್ಯರೇ, ಆದರೂ ಮನುಷ್ಯರು ಎಂದಿಗೂ ಒಂದೇ ತರ ಇರಲು ಸಾಧ್ಯವಿಲ್ಲ. ಮನುಷ್ಯನ ಮನಸ್ಸು ಚಂಚಲ. ಹಾಗಾಗಿ ಅವರ ವ್ಯಕ್ತಿತ್ವ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಲೇ ಇರುತ್ತದೆ. ನೀರಿನ ತರಹ ಅದು. ಪರಿಸರಕ್ಕೆ ಅನುಗುಣವಾಗಿ ಮನಸ್ಸು ತನ್ನ ಆಕಾರವನ್ನು ಬದಲಿಸಿಕೊಳ್ಳುತ್ತಾ ಇರುತ್ತದೆ. ನಾನು ಬಹಳ ಸಮಯ ಪ್ರಯತ್ನಿಸಿದೆ, ಆದರೆ ನನ್ನನ್ನು ನನಗೆ ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ನಾಚಿಕೆಯಿಲ್ಲದೆ ಆತನ ಭುಜದ ಮೇಲೆ ಕೈ ಹಾಕಿದೆ. ಅವನು ಕೆಲವು ಕ್ಷಣ ಆಶ್ಚರ್ಯದಿಂದ ನನ್ನನ್ನು ನೋಡುತ್ತಿದ್ದ. ನಂತರ ತನ್ನ ಬಲಗೈಯನ್ನು ನನ್ನ ಸೊಂಟದ ಮೇಲೆ ಇರಿಸಿ ನನ್ನ ಕಣ್ಣುಗಳನ್ನು ನೋಡಲಾರಂಭಿಸಿದ. ಆತನ ಕಣ್ಣಿನಲ್ಲಿ ಅದೇನಿದೆಯೋ ಗೊತ್ತಿಲ್ಲ. ಅವನನ್ನು ನೋಡಿದ ಕ್ಷಣವೇ ನಾನು ಹಿಪ್ನಾಟೈಸ್ ಆಗಿಬಿಟ್ಟೆ. ನಂತರ ಮುಂದಿನ ಕಾರ್ಯಗಳು ತನ್ನಷ್ಟಕ್ಕೆ ಆಗತೊಡಗಿದವು. ಅವನು ತನ್ನ ಕೈಯನ್ನು ನನ್ನ ಸೊಂಟದಿಂದ ಎಳೆದು ನನ್ನ ಬೆನ್ನಿನ ಮೇಲೆ ಇರಿಸಿ ನಿಧಾನವಾಗಿ ನನ್ನ ಬೆನ್ನನ್ನು ಮುದ್ದಿಸಲು ಪ್ರಾರಂಭಿಸಿದ. ಅವನ ಕೈಗಳ ಸ್ಪರ್ಶದಿಂದ ಮಾತ್ರವೇ ನನಗೆ ಆನಂದ ಸಿಗುತ್ತಿತ್ತು. ನನ್ನ ಜೀವನದಲ್ಲಿ ನಾನು ಅಂತಹ ಸುಖನನ್ನು ಭೇಟಿಯಾಗಿರಲಿಲ್ಲ. ಈ ಸುಖವು ಎಲ್ಲಾ ಸುಖಗಳಿಗಿಂತ ವಿಭಿನ್ನ ಮತ್ತು ವೈವಿಧ್ಯಮಯವಾದಂತೆ ಕಂಡಿತು. ಈ ಸುಖದಲ್ಲಿ ಅಂತಹ ವಿಭಿನ್ನತೆ ಏನಿತ್ತು? ಏನಿರಲಿಲ್ಲ ಎಂದು ಕೇಳಿ, ಬಣ್ಣ, ರುಚಿ, ಮಾಧುರ್ಯ, ವಾಸನೆ, ಸ್ವಾದ ಎಲ್ಲವೂ ಈ ಸುಖದಲ್ಲಿ ಇತ್ತು. ಬಣ್ಣವಿಲ್ಲದ ಬದುಕನ್ನು ಯಾವುದೋ ಒಂದು ವಸ್ತುವಿನಿಂದ ವರ್ಣರಂಜಿತವಾಗಿಸಿದರೆ ಅದು ಗಂಡು ಹೆಣ್ಣಿನ ತೋಳುಗಳ ಸ್ಪರ್ಶ ಮಾತ್ರ ಎಂದು ಅರ್ಥವಾಗಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಅಷ್ಟರಲ್ಲಿ ಯುವಕ ನನ್ನನ್ನು ಬೆಡ್ ಮೇಲೆ ಮಲಗಿಸಿದ. ನಾನೇನು ಆತನಿಗೆ ವಿರೋಧಿಸಲಿಲ್ಲ. ನಾನು ಏನನ್ನೂ ಹೇಳುವುದಕ್ಕೂ ಅಥವಾ ಅರ್ಥ ಮಾಡಿಸುವುದಕ್ಕೂ ಮೊದಲೇ ಆತ ನನ್ನ ತುಟಿಯನ್ನು ಚುಂಬಿಸಲು ಪ್ರಾರಂಭಿಸಿದ್ದ. ನಂತರ ಅವನು ತನ್ನ ಬೆಚ್ಚಗಿನ ತುಟಿಗಳನ್ನು ನನ್ನ ಕಣ್ಣುರೆಪ್ಪೆಗಳ ಮೇಲೆ ಇಟ್ಟ. ನಾನು ನರಳುತ್ತಾ ಹಾಸಿಗೆಯಿಂದ ಜಿಗಿದು ಸೋಫಾಗೆ ಬಂದೆ. ಯುವಕ ಕಣ್ಣು ಮುಚ್ಚಿಕೊಂಡು ನಗತೊಡಗಿದ. ನಾನು ನನ್ನ ಕಣ್ಣುಗಳಿಂದ ಕುಣಿಯುತ್ತಾ ಹೇಳಿದೆ, ನೀನು ನನ್ನನ್ನು ಹಿಡಿ ನೋಡೋಣ ಎಂದೆ. ನೀವು ನನಗೆ ಸವಾಲು ಹಾಕ್ತೀರಾ ಎಂದು ಹೇಳುತ್ತಾ ಕಣ್ಣು ಮಿಟುಕಿಸುವುದರೊಳಗೆ ಯುವಕ ಎದ್ದು ಹಾಸಿಗೆಯಿಂದ ಸೋಫಾದತ್ತ ಬಂದ. ನಾನು ಹಾಸಿಗೆಗೆ ಹೋಗಲು ಅಲ್ಲಿಂದ ಎದ್ದ ತಕ್ಷಣ ಅವನು ನನ್ನನ್ನು ತನ್ನ ತೋಳುಗಳಲ್ಲಿ ಹಿಡಿದ. ತೋಗುಳಿ, ನಿಮ್ಮನ್ನು ಹಿಡಿದುಬಿಟ್ಟೆ ಎಂದ. ನನಗೆ ಜೋರಾಗಿ ನಗು ಬಂದಿತು. ಆತ ಸೆಕ್ಸ್ ಕಲೆಯಲ್ಲಿ ಪ್ರವೀಣರಾಗಿದ್ದ. ಸಂಭೋಗಕ್ಕೆ ಮುಂಚೆಯೇ ಹೆಣ್ಣನ್ನು ಮೇಣದಂತೆ ಹೇಗೆ ಕರಗಿಸಬಹುದು ಎಂದು ಅವನಿಗೆ ಹೇಳಿಕೊಡಬೇಕಾಗಿರಲಿಲ್ಲ. ಅವನು ನನ್ನ ದೇಹದ ಎಲ್ಲಾ ಅಂಗಗಳನ್ನು ಒಂದೊಂದಾಗಿ ಚುಂಬಿಸಿದ್ದ. ಅವನು ನನ್ನ ತುಟಿಗಳನ್ನು ತನ್ನ ನಾಲಿಗೆಯಿಂದ ನೆಕ್ಕಿದ. ಒಬ್ಬ ಪುರುಷನು ಹೆಣ್ಣಿನ ತುಟಿಗಳನ್ನು ನೆಕ್ಕಿದಾಗ ಮತ್ತು ಚುಂಬಿಸಿದಾಗ ಅವಳು ಅದೆಷ್ಟು ಉತ್ತೇಜಿತಳಾಗುತ್ತಾಳೆ ಎಂಬುದನ್ನು ನಾನು ಮೊದಲ ಬಾರಿಗೆ ಅರಿತಿದ್ದೆ. ಆತ ಕೇವಲ ಚುಂಬಿಸುವುದರಲ್ಲಿ, ನೆಕ್ಕುವುದರಲ್ಲಿ ಮಾತ್ರ ಪ್ರವೀಣನಾಗಿರಲಿಲ್ಲ. ಅವನು ಸಹವಾಸ ಕಲೆಗಳಲ್ಲಿಯೂ ನಿಷ್ಣಾತನಾಗಿದ್ದ. ಅವನು ತನ್ನ ತೋಳುಗಳನ್ನು ಬಳಸಿ ನನ್ನೊಂದಿಗೆ ಆಟವಾಡಲು ಪ್ರಾರಂಭಿಸಿದಾಗ ನಾನು ಅನಾಯಾಸವಾಗಿ ಅವನ ತುಟಿಗಳನ್ನು ನನ್ನ ತುಟಿಗಳಿಗೆ ಒತ್ತಿ ಹೀರಲು ಪ್ರಾರಂಭಿಸಿದೆ. ಆಗ ನಾನು ನಾನಾಗೇ ಇರಲಿಲ್ಲ. ನನಗೆ ಅವನ ತುಟಿಗಳು ಸಕ್ಕರೆಯ ತುಂಡುಗಳಂತೆ ಕಾಣುತ್ತಿದ್ದವು. ಅಷ್ಟೇ ಅಲ್ಲ, ಅದಕ್ಕಿಂತಲೂ ಹೆಚ್ಚು ಸಿಹಿ ಮತ್ತು ರುಚಿಕರ. ನಾನು ಇಲ್ಲಿಯವರೆಗೆ ಮಾಡಿದ ಯಾವುದೇ ಮಿಲನವೂ ಇದರ ಮುಂದೆ ಏನೂ ಇರಲಿಲ್ಲ. ಅವುಗಳೆಲ್ಲ ಅರ್ಧಕ್ಕೆ ನಿಂತ ಮಿಲನವಾಗಿದ್ದವು. ಅಷ್ಟರಲ್ಲಿ ಯುವಕನು ಮಂದ ಧ್ವನಿಯಲ್ಲಿ ನಿಟ್ಟುಸಿರು ಬಿಟ್ಟು ನನ್ನ ಎದೆಯ ಮೇಲೆ ತಲೆಯನ್ನಿಟ್ಟು ಉಸಿರಾಡಲು ಪ್ರಾರಂಭಿಸಿದ. ನನಗೆ ಸಂಪೂರ್ಣ ತೃಪ್ತಿ ಸಿಕ್ಕಿತ್ತು. ಈಗ ರಾತ್ರಿಯೂ ಅಷ್ಟೊಂದು ವಿಶೇಷವಾಗಿ ಏನೂ ಇರಲಿಲ್ಲ.
ಯುವಕ ಹೋಗಿ ಸೋಫಾದ ಮೇಲೆ ಮಲಗಿದ. ನಾನು ಕಾಮವನ್ನು ಅನುಭವಿಸಿದ್ದ ರೂಪ, ಬಣ್ಣ, ರುಚಿ, ವಾಸನೆ ಎಲ್ಲವೂ ಈಗ ಹೇಗಿತ್ತೆಂದರೆ, ನೀವುಗಳೆಲ್ಲಾದರೂ ಹಸಿರು ಜೀರಿಗೆ ಮೆಣಸಿನಕಾಯಿಯನ್ನು ನೋಡಿರಬಹುದು. ಅದು ಸಿಕ್ಕಾಪಟ್ಟೆ ಖಾರ. ಅದನ್ನು ಕಚ್ಚಿದಾಗ ಕಣ್ಣಲ್ಲಿ ಹೇಗೆ ನೀರು ಬರುತ್ತದೆ, ನಾಲಿಗೆಯು ಸುಡುತ್ತದೆ, ಬಾಯಲ್ಲಿ ನೀರು ಬರುತ್ತದೆ, ಆಮೇಲೆ ನೋಡಿ ಶುರುವಾಗುತ್ತದೆ ಸಿ ಎಂಬ ಪ್ರಕ್ರಿಯೆ. ಸೆಕ್ಸ್ ಎಂಬುದು ಮೆಣಸಿನಕಾಯಿಯಷ್ಟೇನು ಮಸಾಲೆಯುಕ್ತವಲ್ಲ. ಆದರೂ ಇದು ಒಂದು ತರಹ ಮೆಣಸಿನಕಾಯಿಯಂತೆಯೇ ಖಾರವಾದ ಪರಿಣಾಮ ಬೀರುತ್ತದೆ. ಮೆಣಸಿನಕಾಯಿಯಂತೆಯೇ ಮಸಾಲೆಯುಕ್ತ, ಆದರೆ ಇದು ಸಿಹಿ. ಮನದಲ್ಲಿ ನಶೆಯೇರುತ್ತಿತ್ತು. ಬೆಳಗ್ಗೆ ಕಣ್ಣು ಬಿಟ್ಟಾಗ ಆತ ಮಾಯವಾಗಿದ್ದ. ಆ ಯುವಕನ ಮೇಲೆ ನನಗೆ ತುಂಬಾ ಕೋಪ ಬಂದಿತು. ಅವನು ತುಂಬಾ ಸ್ವಾರ್ಥಿ. ಭೇಟಿಯಾಗದೆ ಹೊರಟು ಹೋದ. ಸರಿ, ಅವನು ಹೋಗಲೇಬೇಕಾಗಿತ್ತು, ಏಕೆಂದರೆ ಅವನೊಬ್ಬ ಪುರುಷ. ಪುರುಷರು ಅಪರೂಪವಾಗಿ ಸಿಕ್ಕಿದವರನ್ನು ಪ್ರೀತಿಸುತ್ತಾರೆಯೇ? ಹಾಗೇ ಮಹಿಳೆಯರು ಕೂಡ ಯಾರನ್ನೂ ಪ್ರೀತಿಸುವುದಿಲ್ಲ. ರಂಜಿತಾ ನಕುಲ್ನನ್ನು ಎಲ್ಲಿ ಪ್ರೀತಿಸುತ್ತಾಳೆ? ಪುರುಷರು ಮತ್ತು ಮಹಿಳೆಯರ ನಡುವಿನ ಈ ಸಂಬಂಧಗಳು ದೇಹದಿಂದಲೇ ಪ್ರಾರಂಭವಾಗುತ್ತವೆ, ಹಾಗೇ ದೇಹದಿಂದಲೇ ಕೊನೆಗೊಳ್ಳುತ್ತವೆ. ಆ ಯುವಕನು ಸಹ ತನ್ನ ರಾತ್ರಿಯನ್ನು ಸುಖಕರವಾಗಿ ಕಳೆಯಬೇಕಾಗಿತ್ತು. ನನಗೂ ಕೂಡ ಪುರುಷನ ಬಾಹುಗಳ ಸ್ಪರ್ಶದ ಸುಖ ಬೇಕಾಗಿತ್ತು. ಇಬ್ಬರೂ ಎಂಜಾಯ್ ಮಾಡಿದೆವು, ವಿಷಯ ಮುಗಿಯಿತು ಅಷ್ಟೇ. ನನ್ನ ಬಿಂದಾಸ್ ಆಗಿರುವ ಮನಸ್ಸು ಈ ಎಲ್ಲ ಸಮಸ್ಯೆಗಳಿಗೆ ಎಲ್ಲಿ ತಲೆಕೆಡಿಸಿಕೊಳ್ಳುತ್ತದೆ? ನಾನು ರಾತ್ರಿಯ ಆ ಮಧುರ ಕ್ಷಣಗಳನ್ನು ಅಲ್ಲೇ ಮರೆತು ಬಾತ್ರೂಂ ಕಡೆಗೆ ಹೊರಟೆ. 2 ದಿನಗಳಲ್ಲಿ ವಾತಾವರಣ ಸಾಕಷ್ಟು ಸುಧಾರಿಸಿತ್ತು. ಕರ್ಫ್ಯೂವಿನ ವಾತಾವರಣ ಕಡಿಮೆಯಾಗಿತ್ತು. ರಸ್ತೆಗಳಲ್ಲಿ ಮತ್ತೆ ಜನಗಳ ಓಡಾಟ ಆರಂಭವಾಗಿತ್ತು. ಆದರೆ ಶಾಲೆ ಬಂದಾಗಿತ್ತು. ನಾನು ಕಿಟಕಿಯ ಬಳಿ ನಿಂತೆ. ಗಲಭೆಯ ನಂತರ ಪರಿಸ್ಥಿತಿ ಭಯಾನಕವಾಗಿರುವಂತೆ ತೋರುತ್ತಿತ್ತು. ರಸ್ತೆಗಳು ಮತ್ತು ಗೋಡೆಗಳ ಮೇಲೆ ರಕ್ತದ ಕಲೆಗಳು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಗಲಭೆಕೋರರು ಅಂಗಡಿ ಮಳಿಗೆಗಳನ್ನು ವಿನಾಕಾರಣ ಧ್ವಂಸಗೊಳಿಸಿದ್ದರು. ವಸ್ತುಗಳೆಲ್ಲವೂ ರಸ್ತೆಗಳಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಅಂಗಡಿಗಳ ಮಾಲೀಕರು ತಮ್ಮ ಹಾನಿಗೊಳಗಾದ ಅಂಗಡಿಗಳನ್ನು ತಮ್ಮ ದುಃಖದ ಕಣ್ಣುಗಳಿಂದ ನೋಡುತ್ತಿದ್ದರು. ಅವರಲ್ಲೂ ಕೆಲವರು ಗಾಯಗೊಂಡಿದ್ದರು. ಯಾರೋ ತಲೆಗೆ ಬ್ಯಾಂಡೇಜ್ ಕಟ್ಟಿದ್ದರೆ ಇನ್ಯಾರೋ ಕೈಕಾಲುಗಳಿಗೆ ಬ್ಯಾಂಡೇಜ್ ಕಟ್ಟಿದ್ದರು. ದೇವರ ದಯೆ, ನಮ್ಮ ಕಾಲೋನಿಯಲ್ಲಿ ಹೆಚ್ಚಿನ ಮುಸ್ಲಿಂ ಜನಸಂಖ್ಯೆಯಿದ್ದರೂ ಹೆಚ್ಚು ರಕ್ತಪಾತವಾಗದಿರುವುದು ವಿಶೇಷವಾಗಿತ್ತು. ಬಹುಶಃ ಇದಕ್ಕೆಲ್ಲ ಒಂದು ಕಾರಣವೆಂದರೆ ನಮ್ಮ ಕಾಲೋನಿಯಲ್ಲಿನ ಹೆಚ್ಚು ಮುಸ್ಲಿಂ ಕುಟುಂಬಗಳು ಎಜುಕೇಟೆಡ್ ಆಗಿದ್ದರು. ಶಿಕ್ಷಣವು ಧಾರ್ಮಿಕ ಮತಾಂಧತೆಯನ್ನು ನಾಶಪಡಿಸುತ್ತದೆ. ಒಬ್ಬ ಒಳ್ಳೆಯ ವ್ಯಕ್ತಿ ಮತಾಂಧನಾಗುವುದನ್ನು ತಡೆಗಟ್ಟುತ್ತದೆ. ಇದು ನನ್ನ ಸ್ವಂತ ಅನಿಸಿಕೆಯಾಗಿತ್ತು. ಮಸೀದಿಯ ಧ್ವಂಸವು ರಾಜಕೀಯ ಹಾಗೂ ಮತಾಂಧತೆಯ ಪರಿಣಾಮ ಎಂದು ಬಹುತೇಕ ಮುಸ್ಲಿಮರಿಗೆ ತಿಳಿದಿತ್ತು. ಮಸೀದಿಯನ್ನು ಕೇವಲ ಹಿಂದೂಗಳು ಮಾತ್ರ ಒಟ್ಟಾಗಿ ಕೆಡವಲಿಲ್ಲ, ಅದನ್ನು ಕೆಲವು ಧಾರ್ಮಿಕ ಮತಾಂಧರು ಮತ್ತು ರಾಜಕೀಯ ಪಿತೂರಿಗಳು ಅದರಲ್ಲಿ ಸೇರಿದ್ದವು. ಅಷ್ಟರಲ್ಲಿ ನನ್ನ ಕಣ್ಣುಗಳು ಎದುರಿನ ರಸ್ತೆಯತ್ತ ಹೋಯಿತು. ಅಲ್ಲಿ ಬಿಳಿ ಬಣ್ಣದ ಕಾರೊಂದು ಗಾಳಿಯೊಂದಿಗೆ ಮಾತಾಡುತ್ತಾ ಸಾಗುತ್ತಿತ್ತು. ನನಗೆ ನೋಡುತ್ತಿದ್ದಂತೆಯೇ ಅರ್ಥವಾಯಿತು, ಇದು ಅಮ್ಮನ ಕಾರು. ಅಮ್ಮ ಅಷ್ಟು ವೇಗದಲ್ಲಿ ಕಾರನ್ನು ಓಡಿಸುತ್ತಾಳೆ. ಸ್ವಲ್ಪ ಸಮಯದಲ್ಲೇ ಅಮ್ಮನ ಕಾರು ಮನೆಯ ಗೇಟಿನ ಮುಂದೆ ನಿಂತಿತು. ಅಮ್ಮ ಇವತ್ತು ಹೇರ್ ಸ್ಟೈಲ್ ಬದಲಾಯಿಸಿದ್ದರು. ಅವಳ ತುಟಿಗಳ ಮೇಲಿನ ಲಿಪ್ಸ್ಟಿಕ್ ಕೂಡ ವಿಭಿನ್ನ ಛಾಯೆಯನ್ನು ಹೊಂದಿತ್ತು. ಆಕೆಯ ಮೈಮೇಲಿನ ಸೀರೆಯು ತಿಳಿ ಗುಲಾಬಿ ಬಣ್ಣದ್ದಾಗಿತ್ತು. ಅಮ್ಮನ ಸಾಂಪ್ರದಾಯಿಕ ಮೇಕಪ್ ಮತ್ತು ಡ್ರೆಸ್ ಬದಲಾವಣೆಗೆ ವೇದಾಂತ್ ಅಂಕಲ್ ಕಾರಣ ಎಂದು ಅರ್ಥಮಾಡಿಕೊಳ್ಳಲು ನನಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ನಾನು ಹಠಾತ್ತನೆ ಗೊಣಗಿದೆ. ಒಬ್ಬ ವ್ಯಕ್ತಿ ತನ್ನ ನೆಚ್ಚಿನ ಸಂಗಾತಿಯನ್ನು ಕಂಡುಕೊಂಡಾಗ ಅವನ ಜೀವನ ಎಷ್ಟು ಅರ್ಥಪೂರ್ಣವಾಗುತ್ತದೆ. ಮಮ್ಮಿ ಸಂಪೂರ್ಣವಾಗಿ ರೂಪಾಂತರಗೊಂಡಿದ್ದಳು. ಅಪ್ಪನಿಗಾಗಿ ಬಟ್ಟೆ ತೊಡುವುದನ್ನೇ ಅವಳು ಮರೆತಿದ್ದಳು. ಆಗ ನಾನು ಅಮ್ಮನ ಪಾದಗಳ ಶಬ್ದವನ್ನು ಕೇಳಿದೆ. ಅವಳು ತುಂಬಾ ವೇಗವಾಗಿ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಳು. ನಾನು ಬಂದು ಬಾಗಿಲಲ್ಲಿ ನಿಂತೆ. ಅಮ್ಮ ನನ್ನ ಹತ್ತಿರ ಬಂದ ಕೂಡಲೇ ಹೇಳಿದಳು, ಮಗಳೇ, ನೀನು ಮನೆಯಲ್ಲಿ ಒಬ್ಬಳೇ ಇದ್ದೀಯಾ? ಏನಾದರೂ ತೊಂದರೆಯಾಗಿತ್ತಾ? ಗಲಭೆಯ ಕಾರಣದಿಂದ ನನಗೆ ಮನೆಗೆ ಬರಲಾಗಲಿಲ್ಲ ಮಗಳೇ ಎಂದು ಹೇಳಿ ಅಮ್ಮ ತನ್ನ ಕೋಣೆಗೆ ಹೋದಳು. ಅವಳ ಮಾತಿಗೆ ನಾನು ಪ್ರತಿಕ್ರಿಯಿಸಲಿಲ್ಲ. ಬಹುಶಃ ಅಮ್ಮ ದಣಿದಿದ್ದಳು ಎಂದು ಕಾಣಿಸುತ್ತದೆ. ಅವಳು ಬಟ್ಟೆ ಬದಲಾಯಿಸದೆ ಹಾಸಿಗೆಯ ಮೇಲೆ ಮಲಗಿ ನಿದ್ದೆಗೆ ಜಾರಿದವಳು ಸ್ವಲ್ಪ ಹೊತ್ತಿನಲ್ಲೇ ಗೊರಕೆ ಹೊಡೆಯತೊಡಗಿದಳು. ಅಮ್ಮ ಬಂದ ಮೇಲೂ ಅಷ್ಟು ದೊಡ್ಡ ಮನೆಯಲ್ಲಿ ನಾನೊಬ್ಬಳೇ ಇದ್ದೆ. ನನ್ನ ಕಣ್ಣುಗಳಲ್ಲಿ ನೀರು ಬರಲು ಆರಂಭವಾಯಿತು. ನಾನು ನನ್ನ ಅಪ್ಪ ಅಮ್ಮನ ಬಗ್ಗೆ ಯೋಚಿಸಿ ಕಣ್ಣೀರಿಟ್ಟಿದ್ದೆ. ಸ್ತ್ರೀ ಪುರುಷರು ಕೇವಲ ಸೆಕ್ಸ್ಗಾಗಿ ಮಾತ್ರ ಬದುಕಲು ಪ್ರಾರಂಭಿಸಿದಾಗ ಅವರಿಗೆ ಎಲ್ಲಾ ಸಂಬಂಧಗಳು ಚೆನ್ನಾಗಿ ಕಾಣಿಸುತ್ತವೆ.
ಅವರು ಎಷ್ಟು ಸ್ವಾರ್ಥಿ ಹಾಗೂ ಅವಕಾಶವಾದಿಗಳಾಗಿರುತ್ತಾರೆ ಎಂದರೆ ಅವರ ಆಲೋಚನಾ ಶಕ್ತಿ ಬಹಳ ಚಿಕ್ಕದಾಗಿರುತ್ತದೆ. ಅಪ್ಪ ಅಮ್ಮ ಕೇವಲ ತಮ್ಮದೇ ಲೋಕದಲ್ಲಿ ಸೀಮಿತವಾಗಿದ್ದಾರೆ. ಮನೆಯಲ್ಲಿ ಒಬ್ಬ ಚಿಕ್ಕ ಹುಡುಗಿ ಇದ್ದಾಳೆ, ಅವಳಿಗೇನೂ ಗೊತ್ತಾಗಲ್ಲ. ಹೀಗೆ ಯೋಚಿಸುತ್ತಿರುವಾಗ ಥಟ್ಟನೆ ರಂಜಿತಾಳ ನೆನಪಾಗಿ ಇವತ್ತು ಅವಳ ಮನೆಗೆ ಹೋಗಬೇಕು ಎಂದು ರೆಡಿಯಾಗತೊಡಗಿದೆ.